ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿ. ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ 4 ಆರೋಪಿಗಳಿಗೆ ನ್ಯಾಯಾಲಯ ಈಗಾಗಲೇ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಡಿಸೆಂಬರ್ 2ಕ್ಕೆ ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸೂಚಿಸಿದೆ. ಈ ಪ್ರಕರಣದ ವಿಚಾರಣೆ ಆರಂಭಿಸಿರುವಂತಹ ಸ್ಥಳೀಯ ನ್ಯಾಯಾಲಯ ಯಡಿಯೂರಪ್ಪನವರ ಜೊತೆಗೆ ಅರುಣ್, ಮರಿಸ್ವಾಮಿ ಮತ್ತು ರುದ್ರೇಶ್ಗೂ ಸಹ ಸಮನ್ಸ್ ಅನ್ನ ನೀಡಿದೆ. ಅವರಿಗೂ ಸಹ ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪ ಅವರ ಪ್ರಕರಣ ಈಗ ಎಲ್ಲಿ ತನಕ ಬಂದಿದೆ, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ, ಈ ಪ್ರಕರಣದ ಒಳಗೆ ಏನೆಲ್ಲ ನಡೀತಾ ಇದೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಹೈಕೋರ್ಟ್ ವಕೀಲರಾಗಿರುವಂತಹ ರಾಜಲಕ್ಷ್ಮಿ ಅಂಕಲಗಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೇನೆ ಪತ್ರಕರ್ತರಾಗಿರುವಂತಹ ನವೀನ್ ಸೂರಿಂಜಿ ಅವರು ಸಹ ಇದ್ದಾರೆ. ಸರ್, ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಈಗ ನಿಮ್ಮಿಂದನೇ ಶುರು ಮಾಡ್ತೀನಿ. ಮೊದಲನೇದಾಗಿ ಪೋಕ್ಸೋ ಪ್ರಕರಣ ಅಂದ್ರೆ ಏನು, ಅದು ಎಲ್ರಿಗೂ ಯಾವ ರೀತಿ ವರ್ಕ್ ಆಗತ್ತೆ, ಅಥವಾ ರಾಜಕಾರಣಿಗಳಿಗೆ ಯಾವ ರೀತಿ ವರ್ಕ್ ಆಗತ್ತೆ? ಪವಿತ್ರ, ಕಾನೂನು ಇರುವುದು ಎಲ್ಲರಿಗೂ ಒಂದೇ. ಓಕೆ, ನಮ್ಗ ಎಲ್ಲಾ ಕಾನೂನುಗಳು ನಮ್ಮ ದೇಶದೊಳಗೆ ಬಂದಿರೋದು ಬೇಸ್ ಆಫ್ ದ ಆಲ್ ಲೀಗಾಲಿಟಿ ಏನು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತದೆ. ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಎವ್ರಿಬಡಿ ಶುಡ್ ಬಿ ಟ್ರೀಟೆಡ್ ಆಸ್ ಈಕ್ವಲ್ ಬಿಫೋರ್ ಲಾ. ಎಲ್ಲರೂ ಕಾನೂನಿನ ಎದುರಿಗೆ ಸಮಾನರು. ಅದ್ರೊಳಗೆ ಯಾವುದೇ ಜಾತಿ, ಮತ, ಭೇದ, ಲಿಂಗ, ಜಾಗ ಅಥವಾ ಬೇರೆ ಯಾವುದೇ ಕ್ರೈಟೀರಿಯಾ, ಶ್ರೀಮಂತ ಬಡವ ಯಾವುದು ಇಲ್ಲ. ಎಲ್ಲರೂ ಸಮ ಅಂತ ಹೇಳಿದಾಗ ಯಾವುದೇ ಕಾನೂನು ಬರ್ಲಿ, ಆ ಕಾನೂನಿನ ಎದುರಿಗೆ ಎಲ್ಲರೂ ಸಮಾನರು ಅಂತಾನೆ ಅರ್ಥ. ಪೋಕ್ಸೋ ಅನ್ನೋದು ಏನದಲ್ಲ, ಇದು ಒಂದು ವಿಶೇಷ ಕಾಯ್ದೆ. ಇದು ಎನಾಕ್ಟ್ಮೆಂಟ್ ಆಗೋಕ್ಕಿಂತ ಮೊದಲು ಯಾವುದೇ ಒಂದು ಮಗುವಿನ ಮೇಲೆ ಎಂಥದ್ದೇ ಲೈಂಗಿಕ ದೌರ್ಜನ್ಯ ಆದ್ರೂ ಸಹಿತ ಅದನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ರು ಜನ ಅಂತಂದ್ರೆ, IPC ಕೆಳಗೆ ನೋಡ್ಬೇಕಾಗಿತ್ತು. IPC ಅಂತಂದ್ರೆ ಇಂಡಿಯನ್ ಪೀನಲ್ ಕೋಡ್. ಅದ್ರೊಳಗೆ ಸೆಕ್ಷುವಲ್ ಅಸಾಲ್ಟ್ ಅಥವಾ ಈ ಲೈಂಗಿಕ ಅಪರಾಧಗಳು ಅಂತ ಏನ್ ನಾವು ಹೇಳ್ತೀವಿ, ಅವನ್ನ ಎಲ್ಲಾನು ನಾವು ಅದ್ರ ಕೆಳಗೆ ನೋಡ್ತಿದ್ವಿ. ಅದ್ರೊಳಗೆ ಇನ್ನೂ ಕೆಲವೊಂದು ಕ್ವಶನ್ ಮಾರ್ಕ್ಗಳಿದ್ವು. ಇಲ್ಲಿ ಮಕ್ಕಳ ಮೇಲೆ ಆದಾಗ ಅದನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು, ಇನ್ನು ವಿಶೇಷವಾಗಿ ಅಂಗವಿಕಲರ ಮೇಲೆ ಆದಾಗ ಹೆಂಗ್ ಟ್ರೀಟ್ ಮಾಡ್ಬೇಕು, ಕೆಲವೊಂದು ಪ್ರಶ್ನೆಗಳು ಅವು ಎಲ್ಲ ಇದ್ದೇ ಇರ್ತಾವು. ಆದ್ರೆ ಕಾನೂನು ಅನ್ನೋದು ಏನದಲ್ಲ, ಇದು ಇವಾಲ್ವ್ ಆಕೋತಾ ಇರ್ಬೇಕು. ಅಂದ್ರೆ ಇದು ಬೆಳೀತಾ ಇರ್ಬೇಕು, ಹೊಸದಾಗಿ ಹೊಸ ಸಿಚುವೇಶನ್. ನಿಮ್ ವಾಯ್ಸ್ ಕೇಳಿಸ್ತದ ಈಗ? ಹಾ ಮೇಡಮ್. ಅಂದ್ರೆ ಕಾನೂನು ಅನ್ನೋದು ನಿಂತ ನೀರಾಗಬಾರ್ದು. ಕಾನೂನು ಯಾವತ್ತಿದ್ರೂ ಅದು ಬದಲಾಗುವ ಕಾಲಮಾನಕ್ಕೆ ತಕ್ಕಂತೆ ಬದಲಾಕೋತಾನೆ ಇರ್ಬೇಕು. ನಮಗೆ ನಿರ್ಭಯ ಪ್ರಕರಣ ಆಗೋಕ್ಕಿಂತ ಮೊದಲು ಸೆಕ್ಷುವಲ್ ಅಸಾಲ್ಟ್ ಅಥವಾ ಲೈಂಗಿಕ ದೌರ್ಜನ್ಯ ಇಷ್ಟು ಕೀಳು ಮಟ್ಟದ್ದು ಮತ್ತು ಇಷ್ಟು ಕ್ರೂರ ಇರ್ತದ ಅನ್ನೋದು ಗೊತ್ತಿರ್ಲಿಲ್ಲ. ಅದಾದ ಮೇಲೆನೆ JS ವರ್ಮಾ ಕಮಿಟಿ ಬಂತು. ಅದಾದ ಮೇಲೆನೆ ಇಂಥ ಸೆಕ್ಷುವಲ್ ಅಸಾಲ್ಟ್ ಆದಾಗ ಯಾವ್ಯಾವ ತರದ ಶಿಕ್ಷೆಗಳು ಕೊಡಬೇಕು, ಅದನ್ನ ಯಾವ ರೀತಿ ಪನಿಷ್ಮೆಂಟ್ ಹೆಚ್ಚು ಮಾಡ್ಬೇಕು, ಆ ಕಮಿಟಿ ರಿಪೋರ್ಟ್ ಕೊಡ್ತು. ಅದಾದ್ಮೇಲೆನೆ ನಮಗೆ ಆಸಿಡ್ ಅಟ್ಯಾಕ್ ಅನ್ನೋದನ್ನ ಒಂದು ಹೊಸ ಸೆಪರೇಟ್ ಸೆಕ್ಷನ್ ಅಂತ ಮಾಡಿದ್ರು, ಅದ್ರೊಳಗೆ ನಂಬರ್ ಹಾಕಿ. ಯಾಕಂದ್ರೆ ಆಸಿಡ್ ಅನ್ನೋದು ಜಸ್ಟ್ ಒಂದು ಅಟ್ಯಾಕ್ ಅಂತ ಟ್ರೀಟ್ ಮಾಡ್ತಿದ್ರು ಹೊರತು ಅದು ವೆಪನ್, ಗ್ರೀವಿಯಸ್ ಇಂಜುರಿ, ದೇಹದ ಮೇಲೆ ಗಂಭೀರ ಗಾಯ ಮಾಡುವಂತಹ ಒಂದು ವೆಪನ್ ಅಂತ ಟ್ರೀಟ್ ಮಾಡ್ತಿರ್ಲಿಲ್ಲ. ಅದೇ ತರ ಮಕ್ಕಳನ್ನ ಸೆಪರೇಟ್ ಆಗಿ ಟ್ರೀಟ್ ಮಾಡ್ಬೇಕು ಅನ್ನುವಂತ ಒಂದು ಜನರಿಗಾಗ್ಲಿ, ಒಂದು ಕಾನೂನಿನ ತಜ್ಞರಿಗಾಗ್ಲಿ ಎಲ್ಲರಿಗೂ ಒಂದು ಅವೇರ್ನೆಸ್ ಅಂತ ಬಂದಾಗ, ಮಕ್ಕಳು 18 ವರ್ಷದ ಕೆಳಗಿನ ಮಕ್ಕಳು ಅವರ ಮನಸ್ಥಿತಿ ಆಗ್ಲಿ, ದೇಹ ಸ್ಥಿತಿ ಆಗ್ಲಿ ಎಲ್ಲಾ ರೀತಿಯಿಂದ ಸೂಕ್ಷ್ಮ ಇರ್ತದೆ. ಮಕ್ಕಳ ಮೇಲೆ ಇಂತಹ ದೌರ್ಜನ್ಯಗಳಾದಾಗ, ಪರ್ಟಿಕ್ಯುಲರ್ಲಿ ಲೈಂಗಿಕ ದೌರ್ಜನ್ಯ ಅಂತ ಆದಾಗ, ಅದನ್ನ ದೊಡ್ಡವರನ್ನ ನಾವು ಟ್ರೀಟ್ ಮಾಡುವಂತಹ ಕಾಯ್ದೆಗಳು ಕಾನೂನಿನ ಕೆಳಗೆ ನೋಡೋ ಬದಲು ಮಕ್ಕಳನ್ನ ಇನ್ನೂ ಹೆಚ್ಚಿಗೆ ಸೆನ್ಸಿಟಿವ್ ಆಗಿ, ಒಂದು ಸೂಕ್ಷ್ಮವಾಗಿ ಅವರನ್ನ ಕಾನೂನಿಗೆ ಹೆಲ್ಪ್ ಕೊಡೋಣ ಅನ್ನೋ ದೃಷ್ಟಿಯಿಂದ ಪೋಕ್ಸೋ ಕಾಯ್ದೆ ಬಂತು. ಈ ಪೋಕ್ಸೋ ಕಾಯ್ದೆ ಮಕ್ಕಳ ಮೇಲಾಗುವ ಲೈಂಗಿಕ ದೌರ್ಜನ್ಯಗಳ ತಡೆ ಕಾಯ್ದೆ. ಅದಕ್ಕೆ ಇಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಪ್ರೊವಿಷನ್ಗಳು ಮಾಡಿರೋದ್ರಿಂದ ಸ್ಪೆಷಲ್ ಕೋರ್ಟ್ ಅದಾವು. ಮಕ್ಕಳ ಸ್ನೇಹಿ ನ್ಯಾಯಾಲಯ ಅಂತ ಮಾಡಿದ್ರು. ಅಂದ್ರೆ ಕೋರ್ಟ್ಗಳೊಳಗೂ ಸಹಿತ ದೊಡ್ಡವ್ರನ್ನ ಎಲ್ಲಿ ಇದನ್ ಮಾಡ್ತಾರಲ್ಲ ಅಲ್ಲಿ ಮಾಡೋದಿಲ್ಲ, ಮಕ್ಕಳಿಗಂತೆ ವಿಶೇಷ ನ್ಯಾಯಾಲಯ ಇರ್ತದೆ. ಅಲ್ಲಿ ಹೆಚ್ಚಾಗಿ ಪೊಲೀಸರಾಗ್ಲಿ ಬೇರೆಯವರಾಗ್ಲಿ ಯೂನಿಫಾರ್ಮ್ ಹಾಕೊಂಡ್ ನಿಂತಿರೋದಿಲ್ಲ. ಮಕ್ಕಳಿಗೆ ಯಾವುದೇ ರೀತಿ
ಅವರಿಗೆ ಒಂದ್ ಏನೋ ನಾವು ದೊಡ್ಡದೊಂದು ಕಠಿಣ ಪ್ರಕ್ರಿಯೆದ ಒಳಗೆ ಪ್ರೊಸೀಜರ್ ಒಳಗೆ ಹೊಂಟಿವಿ ಅನ್ನುವಂತ ಫೀಲಿಂಗ್ ಬರ್ಲಾರ್ದೆ ಅವ್ರನ್ನ ಸೂಕ್ಷ್ಮವಾಗಿ ಶಾಂತಾಗಿ ಅವ್ರ ಮನಸ್ಸಿನ ಮೇಲೆ ಭವಿಷ್ಯದ ಮೇಲೆ ಯಾವ್ದು ಪರಿಣಾಮ ಆಗ್ಲಾರ್ದಂಗೆ ಟ್ರೀಟ್ ಮಾಡೋ ಸಲುವಾಗಿ ವಿಶೇಷ ಕಾಯ್ದೆ ವಿಶೇಷ ಪ್ರೊವಿಷನ್ಗಳು ಬಂತು. ಅದಕ್ಕೆ ಈ ಒಂದು ಕಾಯ್ದೆಗೆ ಬೇರೆ ಕಾಯ್ದೆಗಳಿಗೆ ಕಂಪೇರ್ ಮಾಡಿದ್ರೆ ವಿಶೇಷ ಸ್ಥಾನಮಾನ ಮತ್ತು ವಿಶೇಷ ಕಾಳಜಿ ಇರುವಂತಹ ಕಾಯ್ದೆ ಅಂತ ನಾವು ಕರಿತೀವಿ. ಓಕೆ. ಸುರಿಂಜ ಸರ್, ಈಗ ಮೇಡಮ್ ಪೋಕ್ಸೋ ರೀತಿ ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋ ಬಗ್ಗೆ ಹೇಳಿದ್ರು. ನೀವು ಸಹ ಯಡಿಯೂರಪ್ಪ ಅವ್ರದ್ದು ಕೇಸನ್ನ ಫಾಲೋ ಅಪ್ ಮಾಡಿದೀರಾ. ನಿಜವಾಗ್ಲೂ ಒಂದು ಆತ್ಮಸಾಕ್ಷಿಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ ಕಾನೂನಿನ ಪ್ರಕಾರ ಈ ತನಿಖೆ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಬಹುಶಃ ನಾವು ತನಿಖೆ ಪ್ರಶ್ನೆಗಳು ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ಆಗ್ಬಹುದು. ಇಲ್ಲ ಇಲ್ಲ ಇಲ್ಲ, ಏನ್ ಕಂಟೆಂಪ್ಟ್ ಆಫ್ ಕೋರ್ಟ್ ಏನಲ್ಲ. ಇಲ್ಲಿ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಡಿ ಕೆ ಸಿಂಗ್ ಅವರ ನೇತೃತ್ವದ ತನಿಖೆ ಏನಿದೆ ಆ ತನಿಖೆ ಬಹಳ ಚೆನ್ನಾಗಿ ನಡೀತಾ ಇದೆ. FIR ಹಾಕಿರುವಂತದ್ದಾಗಿರ್ಬೋದು, ಚಾರ್ಜ್ ಶೀಟ್ ಹಾಕಿರುವಂತದ್ದಾಗಿರ್ಬೋದು, ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಅವರನ್ನ ಬಂಧಿಸ್ಲಿಕ್ಕೆ ಸರ್ಕಾರ ಅಡ್ಡಿಯಾಗಿತ್ತು. ಅದು ಸರ್ಕಾರ ಯಾವುದೇ ಇದ್ರೂ ಕೂಡ ರಾಜಕೀಯ ನಾಯಕರು ಒಂದೇ ಅನ್ನುವಂತ ನಮ್ಗೆಲ್ರಿಗೂ ಗೊತ್ತಿದೆ. ಸರ್ಕಾರ ಅಡ್ಡಿಯಾಗಿತ್ತು. ಈ ಸರ್ಕಾರ ಅಡ್ಡಿಯಾಗಿದ್ದ ಸಂದರ್ಭದಲ್ಲೇ ಸಂತ್ರಸ್ತೆಯ ತಾಯಿ ನಮ್ಮನ್ನ ಭೇಟಿಯಾಗಿತ್ತು. ಸಂತ್ರಸ್ತರ ತಾಯಿ ನಮ್ಮನ್ನ ಭೇಟಿಯಾಗಿ ಅವರ ಅಹವಾಲು ಕೂಡ ಅದೇ ಇತ್ತು. ಈ ತನಿಖೆ ಸಂಪೂರ್ಣ ತನಿಖೆ ಸರಿಯಾದ ರೀತಿಯಲ್ಲಿ ಆಗಿ ಆ ನಂತರ ಅವ್ರನ್ನ ಅರೆಸ್ಟ್ ಮಾಡುವಂತದ್ದು, ಆರೋಪಿ BSY ಅವರನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಲೇಟ್ ಆಗ್ತಾ ಇದೆ, ಆ ಪ್ರಕ್ರಿಯೆಯನ್ನ ಮಾಡಿಲ್ಲ ಅನ್ನುವಂಥದ್ದೇ ಮುಖ್ಯ ಆಕ್ಷೇಪ ಇದ್ದಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಆ ಮಹಿಳೆ ನಮ್ಮನ್ನ ಸಂತ್ರಸ್ತ ಬಾಲಕಿಯ ತಾಯಿ ನಮ್ಮನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಅದನ್ನೇ ನಮ್ಗೆ ಹೇಳಿದ್ರು. ಸೊ ಆ ಹಿನ್ನೆಲೆಯಲ್ಲಿ ನಾವು ವಕೀಲರಾದ ಬಾಲನ್ ಅವರನ್ನ ನಿಯೋಜನೆಯನ್ನ ಮಾಡಿದ್ವಿ. ವಕೀಲರಾದ ಬಾಲನ್ ಅವರದ್ರ ಸಂಪೂರ್ಣವಾದಂತಹ ಒಂದು ಇದನ್ನ ದಾಖಲೆಗಳನ್ನ ತೆಗೆದುಕೊಂಡು ಆ ಮಹಿಳೆಯ ಬಾಲಕಿಯ ತಾಯಿ ಜೊತೆ ಕೂಡ ಮಾತಾಡಿ ಪ್ರಕರಣವನ್ನ ಉಚಿತವಾಗಿ ನಿರ್ವಹಿಸ್ಲಿಕ್ಕೆ ಒಪ್ಕೊಂಡ್ರು ಅವರು. ಆಮೇಲೆ ಉಚಿತವಾಗಿ ನಿರ್ವಹಿಸ್ಲಿಕ್ಕೆ ಒಪ್ಕೊಂಡು ಇನ್ನೊಂದು 2 ದಿವಸ ಇದೆ ಕೋರ್ಟಿಗೆ ಹೋಗ್ಲಿಕ್ಕೆ, ರಿಟ್ ಅನ್ನ ಹಾಕ್ಲಿಕ್ಕೆ, ಆ ವಾರಂಟ್ ಅನ್ನ ಮಾಡ್ಬೇಕು, ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅನ್ನೋಂತ ರಿಟ್ ಅನ್ನ ಹಾಕ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಆ ಬಾಲಕಿಯ ತಾಯಿ ನಿಧನ ಹೊಂದ್ತಾರೆ. ಅವರು ಆರೋಗ್ಯವಾಗಿದ್ರು, ಅವರಿಗೆ ಕ್ಯಾನ್ಸರ್ ಇತ್ತು. ಅವ್ರು ಕ್ಯಾನ್ಸರ್ ಇತ್ತು, ನಮ್ಮಲ್ಲಿ ಮಾತನಾಡಿ ಇನ್ನೊಂದು 1 ದಿವಸ ಕೂಡ ಆಗಿಲ್ಲ, 24 ಗಂಟೆ ಕೂಡ ಆಗಿಲ್ಲ, ಅವರು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ತಾರೆ. ಆ ಸಾವಿನ ಬಗ್ಗೆ ಕೂಡ ನಮ್ಗೆ ಅನುಮಾನಗಳಿದೆ. ಅದು ಹೇಗೆ ದಿಢೀರನೆ ಒಬ್ಬ ಕ್ಯಾನ್ಸರ್ ರೋಗಿ ಸಾವನ್ನಪ್ಲಿಕ್ಕೆ ಸಾಧ್ಯ ಇದೆ? ಅದು ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅಂತ ಅಥವಾ ಬೇರೆ ಆಕ್ಸಿಡೆಂಟ್ ಗಳಾಗಬೇಕು. ಅದನ್ನ ಹೊರತುಪಡಿಸಿದ್ರೆ ದಿಢೀರಾಗಿ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ನಿಂದ ಸಾವನ್ನಪ್ಪಿದ್ರು ಅಂತ ಹೇಳಿದ್ರೆ ಅದನ್ನ ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಜೊತೆ ಮಾತಾಡುವಾಗ ಆರೋಗ್ಯವಾಗಿದ್ದವರು 24 ಗಂಟೆಯಲ್ಲಿ ಸಾವನ್ನಪ್ಪಿದ್ರು. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಲ್ಲ, ಏನೇ ಆದ್ರೂ ಅದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ನಮ್ಗೆ ಅನುಮಾನಗಳಿದೆ. ಆ ನಂತರ ಆ ಶವವನ್ನ ಸಾಗಿಸಿದ್ರ ಬಗ್ಗೆ ನಮ್ಗೆ ಅನುಮಾನಗಳಿದೆ. ಶವವನ್ನ ಸಾಗಿಸಿದ ನಂತರ ಜನವಾದಿ ಮಹಿಳಾ ಸಂಘಟನೆ ಗೌರಮ್ಮ ಅವರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ನಂತರ ಗೌರಮ್ಮ ಅವರು ಪೊಲೀಸ್ DCP ಅವರಿಗೆ ದೂರನ್ನ ಕೊಡ್ತಾರೆ ಈ ಅನುಮಾನದ ಬಗ್ಗೆ. ಇದೆಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ದಾಖಲೆಗಳಲ್ಲಿ ದಾಖಲಾಗಿದೆ. ಅವರ ಸಾವಿನ ಬಗ್ಗೆ ನಮ್ಗಿರುವಂತಹ ಅನುಮಾನಗಳೇನಿದೆ ಅದೆಲ್ಲವೂ ಕೂಡ ದಾಖಲಾಗಿದೆ. ಸರಿ, ಅದೆಲ್ಲವೂ ಆಯ್ತು. ಅದೆಲ್ಲ ಆದ ನಂತರ ನ್ಯಾಯಾಲಯಕ್ಕೆ ಈ ಪ್ರಕರಣ ಬರುತ್ತೆ. ರಿಟ್ ಅರ್ಜಿಯನ್ನ ಬಾಲನ್ ಅವರು ಹಾಕ್ತಾರೆ. ರಿಟ್ ಅರ್ಜಿಯಲ್ಲಿ ಯಾಕೆ ಆರೋಪಿಯನ್ನ ಬಂಧಿಸ್ಬೇಕು, ಯಾಕಿನ್ನು ವಾರಂಟ್ ಬಂಧಿಸ್ಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಒಂದು ರಿಟ್ ಅರ್ಜಿಯನ್ನ ಹಾಕ್ತಾರೆ. ಆ ರಿಟ್ ಅರ್ಜಿ ಹಾಕಿದ ನಂತರ ಕೆಳ ನ್ಯಾಯಾಲಯ ವಾರಂಟ್ ಅನ್ನ ಇಶ್ಯೂ ಮಾಡುತ್ತೆ. ವಾರಂಟ್ ಇಶ್ಯೂ ಮಾಡಿದ ನಂತರ ಆ ವಾರಂಟ್ ಅನ್ನ ಇವರು DK ಸಿಂಗ್ ಅವರು ಯಡಿಯೂರಪ್ಪ ಅವರಿಗೆ ಅವರ ಮನೆಗೆ ಅಂಟಿಸಿ ಬರ್ತಾರೆ. ಇನ್ನು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ನ್ಯಾಯಾಲಯದ ಯಾವಾಗ ರಿಟ್ ಅರ್ಜಿ ದಾಖಲಾಯ್ತು ಅಲ್ಲಿಂದ ನಂತರ ಪ್ರಕರಣ ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ. ರಿಟ್ ಅರ್ಜಿ ಹೈಕೋರ್ಟ್ ಅಲ್ಲಿ ದಾಖಲಾದ ನಂತರ. ಸೊ ಅಷ್ಟೊತ್ತಿಗಾಗ್ಲೇ ಅವರ ತಾಯಿ ಇರುವುದಿಲ್ಲ, ಬಾಲಕಿಯ ತಾಯಿ ಇರುವುದಿಲ್ಲ. ಆ ನಂತರ ಹೈಕೋರ್ಟ್ ಅಲ್ಲಿ ಆ ವಾರಂಟ್ ನ ವಿರುದ್ಧ ವಾರಂಟ್ ಅನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪನವರು ಮತ್ತೊಂದು ಅರ್ಜಿಯನ್ನ FIR ಅನ್ನ ಸ್ಕ್ವಾಶ್ ಮಾಡ್ಬೇಕು, ಆ ವಾರಂಟ್ ಅನ್ನ ಸ್ಟೇ ಕೊಡ್ಬೇಕು, ವಾರಂಟ್ಗೆ ಇಡೀ FIR ಗೆ ಸ್ಕ್ವಾಶ್ ಮಾಡ್ಬೇಕು ಅಂತ ಅರ್ಜಿಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲೂ ಕೂಡ ನಾವು ಬಾಲಕಿಯ ಪರವಾಗಿ ಬಾಲನ್ ಅವರನ್ನ ನಿಯೋಜನೆಯನ್ನ ಮಾಡಿ ಬಾಲನ್ ಅವರು ಉಚಿತವಾಗಿ ಆ ಬಾಲಕಿಯ ಪರವಾಗಿ ವಾದವನ್ನ ಮಂಡಿಸ್ತಾರೆ. ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಬಾಲಕಿಯ ವಿರುದ್ಧ ಮತ್ತು ಬಾಲಕಿಯ ತಾಯಿ ವಿರುದ್ಧ ಸುದೀರ್ಘವಾದ ಆರೋಪವನ್ನ ಯಡಿಯೂರಪ್ಪ ಪರ ವಕೀಲರು ಮಾಡ್ತಾರೆ. ಸುಮಾರು ಆ ಬಾಲಕಿಯ ತಾಯಿ ವಿರುದ್ಧ 16 ಕೇಸುಗಳಿದೆ. ಆ 16 ಕೇಸುಗಳು ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡಿದ್ರು. ಅಂದ್ರೆ ಯಡಿಯೂರಪ್ಪನ ವಿರುದ್ಧ ಮಾತ್ರ ಇವರು ಈ ರೀತಿಯ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿರುವಂತದ್ದಲ್ಲ. ಯಡಿಯೂರಪ್ಪನ ಜೊತೆಗೆ ಯಡಿಯೂರಪ್ಪನವರ ಅಲ್ಲದೇನೆ ಸುಮಾರು 16 ಜನರ ಮೇಲೆ ಈ ರೀತಿಯ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ನ್ಯಾಯಾಲಯ ಕೂಡ ಶಾಕ್ ಆಗುತ್ತೆ.
16 ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ಯಾ, ಈ ಮಹಿಳೆ ದಾಖಲು ಮಾಡಿದಾರ ಅನ್ನುವಂತ ಪ್ರಶ್ನೆಯನ್ನ ನ್ಯಾಯಾಲಯ ಕೂಡ ಕೇಳುತ್ತೆ. ನಮ್ಗೆ ಇದಕ್ಕೆ ಉತ್ತರಿಸುವಂತ ಅನಿವಾರ್ಯ ಸ್ಥಿತಿ ಎದುರಾಗುತ್ತೆ. ನಾವೇನ್ ಮಾಡ್ತೀವಿ, ನಾವು ಮತ್ತೆ ಇನ್ನೊಬ್ರು ಪತ್ರಕರ್ತರಾದಂತ ಶ್ರೇಯಸ್ ಅಂತ ಇದ್ದಾರೆ, ಅವರು ಕೂಡ ಈ ಪ್ರಕರಣವನ್ನ ಫಾಲೋ ಅಪ್ ಮಾಡಿದ್ರು. ಅವರು ಎಲ್ಲರೂ ಸೇರ್ಕೊಂಡು ಈ ಮಹಿಳೆ ಕೊಟ್ಟಿರುವಂತ ದೂರುಗಳು ಯಾವ್ಯಾವ್ದಿದೆ, ಈ ಮಹಿಳೆ ದಾಖಲಿಸುವಂತ FIR ಗಳು ಯಾವ್ಯಾವ್ದಿದೆ, ಇದೆಲ್ಲವನ್ನ ಕಲೆಕ್ಟ್ ಮಾಡ್ಬೇಕಾಗಿತ್ತು ನಮ್ಗೆ. ಆದ್ರೆ ಮಹಿಳೆ ಇಲ್ಲ ನಮ್ಮ ಎದುರುಗಡೆ. ಮಹಿಳೆ ಇದ್ದಿದ್ರೆ ಬಹುಶಃ ಅವರು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರೇನೋ ಯಾವ್ಯಾವ ಪ್ರಕರಣಗಳು ಅಂತೇಳಿ. ಆ ಮಹಿಳೆಯ ಅನುಪಸ್ಥಿತಿಯಲ್ಲಿ ಅಷ್ಟೆಲ್ಲ ದಾಖಲೆಗಳನ್ನ ಕಲೆ ಹಾಕಿ ಮತ್ತೆ ನ್ಯಾಯಾಲಯಕ್ಕೆ ಅದನ್ನ ಸಬ್ಮಿಟ್ ಮಾಡಿ, ಇಲ್ಲ ಯಾವುದೇ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಈ ಮಹಿಳೆ ದಾಖಲಿಸಿಲ್ಲ, ಇದೊಂದೇ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮಗಳಿಗಾದಂತ ದೌರ್ಜನ್ಯವನ್ನ ದಾಖಲಿಸಿರುವಂತದ್ದು, ಉಳಿದೆಲ್ಲ ಪ್ರಕರಣಗಳು ಕೂಡ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟದ್ದು, ಕೌಟುಂಬಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳು, ಗಂಡ ಹೆಂಡತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳೇ ಹೊರತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲ ಅನ್ನುವಂತನ್ನ ಕೋರ್ಟ್ಗೆ ಮನದಟ್ಟು ಮಾಡಿದ್ರು ಬಾಲನ್ ಅವರು. ಸೊ ಸುದೀರ್ಘವಾಗಿ ಸುಮಾರು 10-15 ಡೇಟ್ಗಳು ಮುಂದೆ ಹೋದ್ವು. ಈ ಪ್ರಕರಣವನ್ನ ವಜಾ ಮಾಡ್ಬೇಕು ಅಥವಾ ರದ್ದು ಮಾಡ್ಬೇಕು, ಕ್ವಾಶ್ ಮಾಡ್ಬೇಕು, ಉಳಿಸ್ಕೋಬೇಕು ಅನ್ನೋಂತ ವಾದ ವಿವಾದಗಳೇನಿದೆ, ಸುಮಾರು 10-15 ಡೇಟ್ಗಳು ಹೋದ್ವು. ಪ್ರತಿ ಡೇಟ್ಗಳ ಸಂದರ್ಭದಲ್ಲಿ ಉಚಿತವಾಗಿ ಬಾಲನ್ ಅವರು ವಾದವನ್ನ ಮಾಡಿದ್ರು. ಅದನ್ನ ನಾವು ಶ್ಲಾಘಿಸ್ಲೇಬೇಕು, ಅವರ ಶ್ರಮ ಮತ್ತು ನಿಸ್ವಾರ್ಥ ಸೇವೆಯನ್ನ. ಸೊ ಅವರು ಆ ರೀತಿ ಮಾಡಿದ್ರಿಂದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲ ಆರೋಪಗಳಿಗೆ ಉತ್ತರವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈ ಪ್ರಕರಣ ಇವತ್ತು ಉಳಿದಿದೆ. ಈ ಪ್ರಕರಣವನ್ನ ರದ್ದು ಮಾಡ್ಲಿಕ್ಕೆ ಹೈಕೋರ್ಟ್ ನಿರಾಕರಣೆ ಮಾಡಿದೆ. ಪ್ರಕರಣವನ್ನ ತನಿಖೆ ಮಾಡ್ಲಿಕ್ಕೆ ಟ್ರಯಲ್ ಕೋರ್ಟ್ಗೆ ಆದೇಶವನ್ನ ಮಾಡಿದೆ. ಇಲ್ಲಿ 100% ಯಡಿಯೂರಪ್ಪ ಅವರು ಬಾಕ್ಸ್ಗೆ ಬರಲೇಬೇಕಾಗುತ್ತೆ, ಯಡಿಯೂರಪ್ಪ ಅವರು ಕಟಕಟೆಯಲ್ಲಿ ನಿಲ್ಲೇಬೇಕಾಗುತ್ತೆ, ಈ ಪ್ರಕರಣವನ್ನ ಎದುರಿಸಲೇಬೇಕಂತ ಅನಿವಾರ್ಯ ಸ್ಥಿತಿ ಇವತ್ತು ಯಡಿಯೂರಪ್ಪನವರಿಗಿದೆ. ಸರ್, ಈಗ ಈ ಪ್ರಕರಣ ದಾಖಲಾಗಿ ಹತ್ತತ್ರ 1.25 ವರ್ಷ ಆಗ್ತಾ ಬಂತು. ಈ ಮಾರ್ಚ್ ಬಂದ್ರೆ 2 ವರ್ಷ ಆಗತ್ತೆ. ಪೋಕ್ಸೋ ಅನ್ನೋದು ನಾನ್ ಬೇಲೇಬಲ್ ಆಫೆನ್ಸ್. ಹಾಗಾದ್ರೆ ಯಡಿಯೂರಪ್ಪನವರಿಗೆ ಜಾಮೀನ್ ಹೇಗ್ ಸಿಕ್ತು? ಅದೇ ಯಡಿಯೂರಪ್ಪನವರ ಜಾಗದಲ್ಲಿ ಬೇರೆ ಯಾವ್ದಾದ್ರು ಸಾಮಾನ್ಯ ವ್ಯಕ್ತಿ ಇದ್ರೆ ಆತನಿಗೂ ಜಾಮೀನ್ ಸಿಗ್ತಾ ಇತ್ತಾ? ಇಲ್ಲಿ ಪ್ರಾಬ್ಲಮ್ ಏನದ ಅಂತಂದ್ರೆ ಪ್ರಾಕ್ಟೀಸ್ ಅಂಡ್ ರಿಯಾಲಿಟಿ. ಓಕೆ, ಪ್ರಾಕ್ಟಿಕಲ್ ಅಂಡ್ ರಿಯಾಲಿಟಿ ಎರಡು ಡಿಫ್ರೆಂಟ್ ಆಸ್ಪೆಕ್ಟ್ಗಳು. ಇಲ್ಲಿ ಏನದ, ನಮ್ಮ ದೇಶದೊಳಗೆ ಕಾನೂನು ಎಲ್ಲರಿಗೂ ಸಮಾನ ಐತಿ, ಆದ್ರೆ ಕಾನೂನಿನ ಎದುರಿಗೆ ಎಲ್ಲರೂ ಸಮಾನರಿಲ್ಲ. ಓಕೆ, ಇದು ರಿಯಾಲಿಟಿ. ಇದು ಯಾರು ಇಲ್ಲ ಅನ್ನಕ್ ಆಗಂಗಿಲ್ಲ. ಎಷ್ಟೋ ಸಲ ಬೇರೆ ಬೇರೆ ಕ್ರೈಮ್ ಮಾಡಿದಂತ ಅಪರಾಧಿಗಳು ಕೋರ್ಟ್ ಎದುರಿಗೆ ನಿಂತಾಗ ಕೆಲವೊಂದ್ಸಲ ಸಣ್ಣ ಸಣ್ಣ ಕ್ರೈಮ್ ಮಾಡಿದವರಿಗೂ ಸಹಿತ ಬೇಲ್ ಸಿಗೋದಿಲ್ಲ. ಅದು ಬೇಲ್ ಕೊಡ್ಲಾಕ್ ಆಗ್ಲಾರ್ದೆ, ಬರೀ ಒಂದು ಶೂರಿಟಿ ಕೊಡಕ್ ಆಗ್ಲಾರ್ದೆ ಎಷ್ಟೋ ಜನ ಅನ್ನೆಸೆಸರಿ ಜೈಲ್ದೊಳಗ್ ಕುಂತಿರ್ತಾರೆ. ಇನ್ನು ಕೆಲವು ಜನ ಜೈಲ್ದೊಳಗ್ ಇದ್ದು ಫೈನ್ ಕಟ್ಟಕ್ ಆಗ್ಲಾರ್ದೆ, ಒಂದ್ ಸಣ್ಣ ಅಮೌಂಟ್ ಫೈನ್ ಕಟ್ಟಕ್ ಆಗ್ಲಾರ್ದೆ ಅವರು ಜೈಲ್ದಾಗ ಕುಂತಿರ್ತಾರೆ. ಅಂತದ್ರಾಗೆ ಯಡಿಯೂರಪ್ಪನಂತವ್ರಿಗೆ ಅದ್ ಹೆಂಗ್ ಫ್ರೀ ಕೊಡ್ತಾರೆ? ಅದ್ ಯಾವ ಮನುಷ್ಯಗೆ ಹೆಂಗ್ ಬೇಲ್ ಸಿಗ್ತದೆ? ಈ ಪ್ರಶ್ನೆ ಬಹಳ ಮಂದಿ ತಲೆ ಒಳಗ್ ಬರ್ತದೆ. ಖರೆ ಹೇಳ್ಬೇಕು ಅಂತಂದ್ರೆ, ಪೋಕ್ಸೋ ಆಕ್ಟ್ ಒಳಗೆ ಯಾವುದೇ ಒಫೆನ್ಸ್ ಬಂದ್ರೆ ಅಲ್ಲಿ ಏನಾದ್ರೂ ಬೇಸ್ ಐತಿ, ಒಂದು ಪ್ರೂಫ್ ಐತಿ ಅಂತಂದ್ರೆ ಬೇಲ್ ಸಿಗು ಚಾನ್ಸ್ ಇಲ್ಲ, ಬೇಲ್ ಕೊಡಬಾರ್ದು. ಅದೇ ಪೋಕ್ಸೋ ಆಕ್ಟ್ ಸ್ಪೆಷಾಲಿಟಿ. ಈ ಜಾಗದೊಳಗೆ ಬೇರೆ ಯಾವುದೇ ಸಾಮಾನ್ಯ ಮನುಷ್ಯ ಆಗಿದ್ರೆ ಅವನಿಗೆ ಬೇಲ್ ಸಿಗ್ತಿರ್ಲಿಲ್ಲ. ಇಲ್ಲಿ 2 ಆಸ್ಪೆಕ್ಟ್ ಅದ ಕೋರ್ಟ್ ಎದುರಿಗೆ. ಒಂದು, ಒಬ್ಬ ದೊಡ್ಡ ರಾಜಕಾರಣಿ, ನಮ್ಮ ರಾಜ್ಯದ ಒಂದು ಮಾಜಿ ಮುಖ್ಯಮಂತ್ರಿ. ಇನ್ನೊಂದು, ಅದೇ ಮುಖ್ಯಮಂತ್ರಿಯ ವಯಸ್ಸು. ಈ ವಯಸ್ಸನ್ನ ಪರಿಗಣನೆಗೆ ತಗೋಬೇಕಾ, ಬರೇ ಒಂದು ಪೊಲಿಟಿಷಿಯನ್? ಈಗ ಸಣ್ಣ ವಯಸ್ಸಿನ ಪೊಲಿಟಿಷಿಯನ್ ಇದ್ದ ಅಂತಂದ್ರೆ ಮೇ ಬಿ ನಾವು, ಯಾಕಂದ್ರೆ ಕೋರ್ಟ್ ಯಾವ ರೀತಿ ವಿಚಾರ ಮಾಡ್ತದಂತ ಹೇಳಕ್ ಆಗಂಗಿಲ್ಲ, ಮೇ ಬಿ ಅವನ್ನ ಒಳಗ್ ಹಾಕ್ತಿದ್ರೋ ಏನೋ ಅಂತ ಒಂದು ಡೌಟ್ ಬರ್ತದೆ. ಇಲ್ಲಿ ಯಡಿಯೂರಪ್ಪ ಅವರ ಏಜು ಅದು ಒಂದು ಸರ್ಟೇನ್ ಏಜ್ ದಾಟಿರೋದ್ರಿಂದ ಇಲ್ಲಿ ಬಲವಂತದ ಕ್ರಮ ಬೇಡ. ಈ ಬಲವಂತದ ಕ್ರಮ ಬೇಡ ಅನ್ನೋದ್ರ ಬಗ್ಗೆ ಮೊನ್ನೆನೆ ಒಂದು ಬೇರೆ ಒಂಥರ ಮಾತಾಡಿದ್ವಿ, ಅದು ಬೇರೆ ಆಂಗಲ್ದೊಳಗೆ. ಯಾರು ಕೋರ್ಟಿನ ಎದುರಿಗೆ ಪ್ರಭಾವಿ ವ್ಯಕ್ತಿಗಳು ಬರ್ತಾರೆ, ಅಲ್ಲಿ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಒಂದು ಕೋರ್ಟ್ ಹೇಳ್ಬಿಡ್ತದೆ. ಹಿಂಗ್ ಹೇಳಿದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಹೆಂಗ್ ಮಾಡ್ಬೇಕು? ಯಾರೇ ಆಗ್ಲಿ, ದೊಡ್ಡ ರಾಜಕಾರಣಿಗಳ ಮೇಲೆ ಬಲವಂತದ ಕ್ರಮ ಬೇಡ ಅಂತ ಹೇಳ್ಬಿಟ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಕ್ ಆಗಂಗಿಲ್ಲ, ರಿಯಾಲಿಟಿ ಏನದ ಕಂಡು ಹಿಡಿಯಕ್ ಆಗಂಗಿಲ್ಲ, ಇವ್ರನ್ನ ಅರೆಸ್ಟ್ ಮಾಡಕ್ ಆಗಂಗಿಲ್ಲ. ಮತ್ ಇವ್ರನ್ನ ಕೋಆಪರೇಟ್ ಮಾಡ್ರಿ ಅಂತ ಕೇಳಿದ್ರೆ ಯಾವ ಒಬ್ಬ ಪೊಲಿಟಿಷಿಯನ್ ಪೊಲೀಸರ ಜೋಡಿ ಕೋಆಪರೇಟ್ ಮಾಡಂಗಿಲ್ಲ. ಮತ್ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಪೊಲೀಸರು? ಕೇಸ್ ಹೆಂಗ್ ಮುಂದೆ ಹೋಗ್ಬೇಕು? ಈ ತರದ ಆರ್ಡರ್ಗಳು ಕೊಡುವುದನ್ನ ಕೋರ್ಟ್ ಸ್ವಲ್ಪ ಕಡಿಮೆ ಮಾಡ್ಬೇಕು. ಕೋರ್ಟ್ಗಳು ಯಾಕೆ ಏಜ್ ಅನ್ನ ಕನ್ಸಿಡರ್ ಮಾಡುತ್ತೆ? ನನ್ ಪ್ರಕಾರ ತಪ್ಪು ಯಾರೇ ಮಾಡಿದ್ರು ತಪ್ಪೆ, ಅದಕ್ಕೆ ಏಜ್ ಯಾಕೆ ಬೇಕು? ಯಾಕಂದ್ರೆ 100% ಧ್ವನಿ ಸ್ಯಾಂಪಲ್ ಅನ್ನ ಚೆಕ್ ಮಾಡಿದೆ, ಆ ವಿಡಿಯೋದಲ್ಲಿ ಇರೋದು ಮತ್ತೆ ಯಡಿಯೂರಪ್ಪನವ್ರದ್ದು ವಿಚಾರಣೆಗೆ ಬಂದಾಗ ಧ್ವನಿ ಸ್ಯಾಂಪಲ್ 2 ಮ್ಯಾಚ್ ಆಗಿದೆ ಅಂತ ಹಲವಾರು ವರದಿಗಳಿಗಾಗ್ಲೇ ಬಂದಿದೆ, ಮಾಧ್ಯಮಗಳು ಸಹ ಈ ವಿಚಾರ ಬಂದಿದೆ. ಹೀಗಿದ್ದಾಗ ಜಾಮೀನ್ ಸಿಗತ್ತೆ, ಅದ್ರ ಜೊತೆಗೆ ಇವರ ವಯಸ್ಸನ್ನ ನೋಡ್ಕೊಂಡು ಮತ್ತೆ ಅವರಿಗೆ ಜಾಮೀನ್ ಕೊಡೋದು ಯಾಕೆ ಅಂತ? ಬಲವಂತದ ಕ್ರಮ ಬೇಡ ಅಂತ ಹೇಳ್ತಾರೆ. ಆದ್ರೆ ಬೇರೆ ಕೆಲವೊಂದು ಕೇಸ್ಗಳನ್ನ ಕಂಪೇರ್ ಮಾಡ್ರಿ. ಪೋಕ್ಸೋ ಕೇಸ್ ಒಳಗೆ ಎಷ್ಟೋ ಸಲ, ಆಮೇಲೆ ನಿಮ್ಗೆ ಇನ್ನೂ ಒಂದ್ ಗೊತ್ತಿರ್ಬೋದು, ಪೋಕ್ಸೋ ಅನ್ನೋದು ಏನು ಅಂತಂದ್ರೆ ಮಕ್ಕಳ ಮೇಲಾಗುವ ಲೈಂಗಿಕ ದೌರ್ಜನ್ಯ.
ಈ ಆಕ್ಟ್ ಅನ್ನ ಬಿಟ್ಟು ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿದ್ರೆ, ಇದರ ಅನಲೈಸ್ ಮಾಡಿ ನೋಡಿದ್ರೆ, ನಮ್ಮ ದೇಶದ ಒಳಗೆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋರೊಳಗೆ 50-60% ಹೆಚ್ಚಿನ ಜನ ಕುಟುಂಬದ ಸದಸ್ಯರು ಇರ್ತಾರೆ, ಹೊರಗಿನವ್ರು ಇರೋದಿಲ್ಲ. ಯಾಕಂದ್ರೆ ಮಕ್ಕಳು ಕುಟುಂಬದ ಸದಸ್ಯರಿಂದ ದೂರ ಹೋಗೋದು ಕಡಿಮೆ, ಯಾವಾಗ್ಲೂ ಮನೆಯೊಳಗಿರ್ತಾರೆ. ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಶಾಕಿಂಗ್ ಅಂತಂದ್ರೆ, ಆ ಕುಟುಂಬದ ಸದಸ್ಯರೊಳಗೆ ಎಷ್ಟೋ ಜನ ಮಕ್ಕಳಿಗೆ ಅತಿ ಹತ್ತಿರದ ಸಂಬಂಧಿಕರು ಇರ್ತಾರೆ, ಇನ್ನು ಉಳಿದವರು ಮಕ್ಕಳ ನೆರೆಹೊರೆಯವರು ಅಥವಾ ಮಕ್ಕಳ ದೂರದ ಸಂಬಂಧಿಕರು ಇರ್ತಾರೆ. ಈ ಕುಟುಂಬಸ್ಥರ ಮಾಡುವಂತಹ ಸೆಕ್ಷುವಲ್ ಅಸಾಲ್ಟ್ ಮಕ್ಕಳ ಮೇಲೆ ನಮ್ಮ ದೇಶದೊಳಗೆ ಜಾಸ್ತಿ ಅದ. ಅದರ ನೆಕ್ಸ್ಟ್ ಬರುವುದೇನು ಅಂತಂದ್ರೆ, ಈ ಏಜ್ ಅಂತ ನೀವು ಹೇಳಿದ್ರಲ್ಲ, ಈ ಏಜ್ ಒಳಗೆ ಬೇರೆ ಯಾವ್ದೋ ಅಜ್ಜಂದಿರು ಮೊಮ್ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮಾಡಿರುವಂತ ಉದಾಹರಣೆಗಳದಾವ್. ಮೊನ್ನೆ ಒಂದು 4 ದಿವಸದ ಹಿಂದಿನ ನ್ಯೂಸ್ ಪೇಪರ್ ತೆಗೆದ್ ನೋಡ್ರಿ, ಸ್ವಂತ ಅಣ್ಣ ತಂಗಿ ಮೇಲೆ ಕಂಟಿನ್ಯೂಸ್ ಆಗಿ ರೇಪ್ ಮಾಡಿ, ತಂಗಿ ಡೆಲಿವರಿನೂ ಆಯ್ತು, ಮಗುನು ಹುಟ್ತು ಆ ಹುಡುಗಿಗೆ. 16 ವರ್ಷದ ಹುಡುಗಿ, ಸ್ವಂತ 21 ವರ್ಷದ ಅಣ್ಣ, ಒಂದೇ ತಾಯಿಗೆ ಹುಟ್ಟಿದವರು. ಆದ್ರೆ ನಮ್ಮ ದೇಶದೊಳಗೆ ಹೆಂಗಾಗ್ಬಿಟ್ಟದಂತಂದ್ರೆ, ನಾವು ಸಂಸ್ಕಾರ ಸಂಸ್ಕಾರ ಸಂಸ್ಕೃತಿ, ನಮ್ಮ ದೇಶದ ಸಭ್ಯತೆ ಈ ಹೆಸರು ಒಳಗೆ ಈ ಕೆಲವೊಂದು ಸಂಬಂಧಗಳನ್ನ ಬಹಳ ಕೆಟ್ಟದಾಗಿ ಮುಚ್ಚಿಡಕ್ ಟ್ರೈ ಮಾಡ್ತೀವಿ. ಎಷ್ಟೋ ಸಲ ಮಕ್ಕಳು ತಾಯಿ ಜೋಡಿ ಹೇಳಿರ್ತಾರೆ, ನನಗೆ ಅಜ್ಜ ಹಿಂಗ್ ಮಾಡ್ದ, ನನಗೆ ಚಿಕ್ಕಪ್ಪ ಹಿಂಗ್ ಮಾಡ್ದ, ನನಗೆ ಮಾಮ ಹಿಂಗ್ ಮಾಡ್ದ ಅಂತ ಹೇಳ್ಕೊಂಡಿರ್ತಾರೆ. ಆದ್ರೆ ತಾಯಿ ಆದಕಿ ತಂದೆ ಆದವರು ಏನ್ ಮಾಡ್ತಾರೆ, ಸಂಬಂಧದೊಳಗೆ ಇದೆಲ್ಲ ಆಗಿರೋದ್ರಿಂದ ಸಂಬಂಧ ಕೆಡಿಸ್ಕೊಳ್ಳೋದು ಬೇಡ, ಇದನ್ನ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿ ಮುಚ್ಚಿ ಹಾಕಿರ್ತಾರೆ. ನನ್ನ ಫ್ರೆಂಡ್ಸ್ ಎಷ್ಟೋ ಮಂದಿ ಪೀಡಿಯಾಟ್ರಿಷಿಯನ್ಸ್ ಅದಾರ, ಡಾಕ್ಟರ್ಸ್ ಅದಾರ, ಅವ್ರು ಹೇಳ್ತಾರೆ ಎಷ್ಟು ಸಣ್ಣ ಸಣ್ಣ ಮಕ್ಕಳನ್ನ ಡಾಕ್ಟರ್ ಕಡೆ ಕರ್ಕೊಂಡ್ ಬಂದಿರ್ತಾರೆ, ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಆಗಿರ್ತದೆ. ಅದ್ರೊಳಗೆ ಟೀಚರ್ಸು ಇರ್ತಾರೆ, ಎಲ್ಲ ಏನೇನೋ ಸಂಬಂಧಿಕರು ಇರ್ತಾರೆ. ಆದ್ರೆ ತಾಯಿ ಆಗ್ಲಿ ತಂದೆ ಆಗ್ಲಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಹೋಗ್ತಾರೆ. ಅವರಿಗೆ ಡಾಕ್ಟರ್ ಹೇಳ್ತಾರೆ, ಇದನ್ನ ಕಂಪಲ್ಸರಿ ಯಾವುದೇ ಲಾ ಹೇಳ್ತದೆ, ಪೋಕ್ಸೋ ಆಕ್ಟ್ ಹೇಳ್ತದೆ, ಯಾವುದೇ ಒಬ್ಬ ಡಾಕ್ಟರ್ಗೆ ಈ ವಿಷಯ ಗೊತ್ತಾದ್ರೆ ಇಟ್ ಈಸ್ ಹಿಸ್ ಡ್ಯೂಟಿ ಟು ಇಂಟಿಮೇಟ್ ದ ಕ್ರೈಮ್ ಟು ದ ಪೊಲೀಸ್ ಅಂತ. ಅಂದ್ರೆ ಮಕ್ಕಳ ಮೇಲೆ ಆಗಿದ್ದು ಡಾಕ್ಟರ್ ಗೊತ್ತಾದ ಕೂಡಲೇ ಇಮಿಡಿಯೇಟ್ಲಿ ಪೊಲೀಸರಿಗೆ ಹೇಳ್ಬೇಕು. ಆವಾಗ ತಂದೆ ತಾಯಿ ಡಾಕ್ಟರ್ಗಳು ಕೈ ಕಾಲು ಬೀಳ್ತಾರೆ, ನಮ್ಮ ಮಗಳ ಭವಿಷ್ಯ ಏನು, ಜನರಿಗೆ ಗೊತ್ತಾದ್ರೆ ಅದು ನಮ್ಮ ಮಕ್ಕಳದ್ ಹೆಂಗ್ ಆಗ್ತದೆ, ಅವ್ರ ಜನರದನ್ನ ಹೆಂಗ್ ಫೇಸ್ ಮಾಡ್ತಾರೆ, ಅವ್ರ ಜೀವನ ಪರ್ಯಂತ ಅದು ಕೊರಗ್ತಾರ, ಅದನ್ನ ದಯವಿಟ್ಟು ಡಾಕ್ಟರ್ ಹೇಳ್ಬೇಡ್ರಿ ಅಂತ ಕೈ ಕಾಲು ಬೀಳ್ತಾರೆ. ಇಲ್ಲಿ ಡಾಕ್ಟರ್ ಅನ್ನೋರು ಒಬ್ರು ಮನುಷ್ಯ, ಅವ್ರು ಅದನ್ನ ಇಮೋಷನಲಿ ನೋಡ್ಬೇಕಾ, ಇದನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ನೋಡ್ಬೇಕಾ ಅನ್ನೋದು ಬರ್ತದೆ. ಈಗ ವಯಸ್ಸನ್ನ ಯಾಕೆ ಟ್ರೀಟ್ ಮಾಡ್ತಾರೆ ಅಂದ್ರೆ, ನಮ್ಮ ದೇಶದೊಳಗೆ ಹಿರಿಯರು ಅಂತಂದ್ರೆ ಒಂದು ಗ್ರೇಡ್ ಮೇಲೆ ಕೂಡಿಸ್ಬಿಟ್ಟಾರೆ. ಸೀನಿಯರ್ ಸಿಟಿಸನ್ ಆದ ಕೂಡ್ಲೇನೆ, ನಾನು ಬೇರೆ ಯಾವ್ದೋ ಒಂದು ಇದ್ರೊಳಗೆ ಹೇಳ್ದಾಗ್ನು ಹೇಳ್ದೆ, ಕೂದ್ಲು ಬೆಳಗಾದವ್ರೆಲ್ಲ ದೊಡ್ಡವ್ರು ಆಗಂಗಿಲ್ಲ. ಆ ದೊಡ್ಡವರು ಅನ್ನೋದು ಮೆಚುರಿಟಿ ಸಮೇತ ಬರ್ಬೇಕು. ಅಲ್ಲಿ ದೊಡ್ಡವರು ದೊಡ್ಡ ಸ್ಥನಿಕೆಯಿಂದ ನಡ್ಕೋಬೇಕು. ಒಬ್ಬ ದೊಡ್ಡ ಮನುಷ್ಯ ಅಂತಂದ್ರೆ 10 ವರ್ಷದ ಹುಡುಗನು ನಿಮಗೆ ಬುದ್ಧಿ ಹೇಳುವಷ್ಟು ಮೆಚುರಿಟಿ ಇದ್ರೆ ಅವ ದೊಡ್ಡ ಮನುಷ್ಯ ಆಗ್ತಾನೆ. ಇಲ್ಲಿ ಬರೇ ವಯಸ್ಸಾಯ್ತು, 70 ವರ್ಷ ಆಯ್ತು, 80 ವರ್ಷ ಆಯ್ತು, ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ಲೇಬೇಕು ಅನ್ನೋದೇನದಲ್ಲ, ಇದು ಕಾನೂನಿನ ದಾರಿ ತಪ್ಪಿಸ್ತದೆ. ಇಲ್ಲಿ ಯಡಿಯೂರಪ್ಪ ನಮ್ಮ ದೇಶದ ಒಬ್ಬ ಸೀನಿಯರ್ ರೆಸ್ಪಾನ್ಸಿಬಲ್ ಪಾಲಿಟಿಷಿಯನ್ ಆಗಿ ಆ ತರ ನಡ್ಕೊಳ್ಳಿಲ್ಲ. ಅದು ಪ್ರೂವ್ ಆದ್ಮೇಲೆ ಏನ್ ಪ್ರೂವ್ ಆಗ್ತದೆ ಸೆಕೆಂಡರಿ. ಒಂದು ಕಾನೂನಿನೊಳಗೆ ಪ್ರೂವ್ ಕೊಟ್ಲು, ಆ ತಾಯಿ, ಆ ಮಗುವಿನ ತಾಯಿ ಸಾಕ್ಷಿ ಕೊಟ್ಲು. ಕಂಪ್ಲೇಂಟೇ ರಿಜಿಸ್ಟರ್ ಆಗಕ್ ಬಿಡ್ಲಿಲ್ಲ ಅವತ್ತು ಎಷ್ಟೊತ್ತು. ಆಕಿ ಆ ರಿಜಿಸ್ಟರ್ ಮಾಡ್ಬೇಕಂದ್ರೆ ಎಷ್ಟೋ ಪ್ರಯತ್ನ ಪಡ್ಬೇಕಾಯ್ತು. ಈಗ ನವೀನ್ ಸೂರಿಂಜಿ ಅವ್ರು ಹೇಳಿದ್ರಲ್ಲ, ಆಕಿನ ಮೇಲೆ 16 ಕಂಪ್ಲೇಂಟ್ ಅಂತ, ಆಕಿ 16 ಕಂಪ್ಲೇಂಟ್ ಕೊಟ್ಟಾಳಂತ. ಅದನ್ನ ನಾನು ಅನಲೈಸ್ ಮಾಡಿ ನೋಡ್ದೆ. ಆ 16 ಕಂಪ್ಲೇಂಟ್ಗಳು ಎಂಥ ಕಂಪ್ಲೇಂಟ್ ಅದಾವ ಅಂತಂದ್ರೆ, ಇದೇ ಮಗುವಿನ ಮೇಲೆ ಆಕಿದು ಗಂಡ ಹೆಂಡತಿ ಜಗಳ ಆಗಿ, ತಾಯಿ ಮಗಳು ಸೆಪರೇಟ್ ಆಗಿ, ಈ ಮಗಳ ಮೇಲೆ ಅವ್ರದೇ ಸಂಬಂಧಿ ಒಬ್ಬ ಇದೇ ತರದ ಒಂದು ಕೃತ್ಯ ಮಾಡಿದ್ದ. ಆ ಕೃತ್ಯಕ್ಕೆ ಆಕಿ ಹೋಗಿ ಕಂಪ್ಲೇಂಟ್ ಕೊಟ್ಲು, ಅದು ಮೊದಲನೇ ಕಂಪ್ಲೇಂಟ್ ಆಯ್ತು. ನನ್ನದೇ ಸಂಬಂಧಿ ಮೇಲೆ ನೀನ್ ಹೆಂಗ್ ಕಂಪ್ಲೇಂಟ್ ಕೊಟ್ಟಿ ಅಂತ ಗಂಡ ಹೆಂಡತಿ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟ, ಅದಕ್ಕೆ ಆಕಿ ಪ್ರತಿ ಕಂಪ್ಲೇಂಟ್ ಕೊಟ್ಲು. ಆ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಆಕಿನ ಮೇಲೆ ಹಲ್ಲೆ ಮಾಡಕ್ಕೆ ಸಂಬಂಧಿಕರೆಲ್ಲ ಹೋಗಿ ಹಲ್ಲೆ ಮಾಡಿದ್ರು, ಮತ್ತೊಂದು ಕಂಪ್ಲೇಂಟ್ ಕೊಟ್ಲು. ನನ್ನ ಕಂಪ್ಲೇಂಟಿನ ಮೇಲೆ ಸರಿಯಾಗಿ ತನಿಖೆ ಮಾಡಾಕತ್ತಿಲ್ಲ ಅಂತ ಕಮಿಷನರ್ ಆಫೀಸಿಗೆ ಹೋಗಿ ಮತ್ತೊಂದು ಕಂಪ್ಲೇಂಟ್ ಕೊಟ್ಲು. ಈ ತರ ಒಂದೇ ಕಂಪ್ಲೇಂಟ್ ಅನ್ನ ಬೆಳೆದು 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 ಅವು ದೊಡ್ಡ ಕಂಪ್ಲೇಂಟ್ ಆಗ್ಯಾವು. ಆ ಹೆಣ್ಮಗಳು ಜನ, ಈ ಪಾರ್ಟಿಯವರು, ಒಂದು ಪೊಲಿಟಿಕಲ್ ಪಾರ್ಟಿಯವರು, ಬಿಜೆಪಿಯವರು ಹೆಂಗ್ ತೋರ್ಸಕ್ ಟ್ರೈ ಮಾಡಿದ್ರು ಅಂದ್ರೆ, ಈ ಹೆಣ್ಮಗಳು 16 ಕಂಪ್ಲೇಂಟ್ ಕೊಟ್ಟಾಳ, ಈ ಹೆಣ್ಮಗಳಿಗೆ ಅದು ಪ್ರಾಕ್ಟೀಸ್ ಅದ, ಸಿಕ್ಕವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ, ಈ ಹೆಣ್ಮಗಳನ್ನ ನಂಬಬೇಡ್ರಿ ಅಂತ ಆಕಿನ ಚಾರಿತ್ರ್ಯ ವಧೆ ಮಾಡಕ್ ನೋಡಿದ್ರು. ಇಂಥ ಒಂದು ಕೆಟ್ಟ ಕೆಲಸ ನಮ್ಮ ದೇಶದೊಳಗೆ ಯಾಕೆ ಆಗ್ತದ ಅಂತಂದ್ರೆ, ಹೆಣ್ಮಕ್ಳ ಹೆಸರು ಕೆಡಿಸೋದು ಬಹಳ ಈಸಿ.
ಯಾಕಂದ್ರೆ ಅವ್ರು ಹೆಣ್ಮಕ್ಳು ಮರ್ಯಾದೆ ಗಂಜ್ತಾರೆ. ಅವ್ರ ಮೇಲೆ ಇಂಥದ್ದೊಂದು ಏನೋ ಹೇಳ್ಬಿಡ್ರಿ, ಈ ಹೆಣ್ಮಗಳು ಚಾರಿತ್ರ್ಯ ಸರಿ ಇಲ್ಲ, ಈಕಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ಬಿಡ್ರಿ, ಹಿಂಸರ್ಕೊಂಡ್ಬಿಡ್ತಾಳೆ, ಹೆದರ್ಕೊಂಡ್ಬಿಡ್ತಾಳೆ. ಈ ತರದ್ ಮಾಡಿ ಮಾಡಿ ಆ ಹೆಣ್ಮಗಳಿಗೆ ಹಿಂಸರಿಸಿದ್ರು. ಫೈನಲಿ ಆ ಹೆಣ್ಮಗಳು ನನಗ್ ಹೆಲ್ಪ್ ಮಾಡ್ರಿ, ಇಷ್ಟು ಕಂಪ್ಲೇಂಟ್ ಮಾಡೀನಿ ಅಂತ ಹೇಳಿ ಯಡಿಯೂರಪ್ಪನ ಹತ್ರ ಹೋಗಿದ್ಲು. ಅಲ್ಲಿ ಏನಾಯ್ತು ಆಕಿಗೆ ಪಾಪ, ಅಲ್ಲಿನೂ ಹೆಲ್ಪ್ ಕೇಳಾಕ್ ಹೋಗಿದ್ಲು. ನನ್ ಮಗಳ ಜೋಡಿ ಮಾತಾಡ್ತೀನಿ ಅಂತ ಅವ್ರು ರೂಮ್ಗೆ ಹೋಗಿ ಏನ್ ಮಾಡಿದ್ರು ಅದು ಆ ಮಗುನೇ ಹೇಳ್ಬೇಕು ಕೋರ್ಟಿಗೆ ಬಂದು. ಆದ್ರೆ ಹಿಂಗ್ ಯಾಕೆ ಮಾಡಿದ್ರಿ ಅಂತ ಆಕಿ ಕೇಳಿದ್ಲು. ಆ ಕಂಪ್ಲೇಂಟ್ ಇವತ್ತು ಈ ಒಂದು ಹಂತಕ್ಕೆ ಬಂದ್ ನಿಂತದೆ. ಇದು ನಮ್ ಭಾರಿ ಕೆಟ್ಟ ಪರಿಸ್ಥಿತಿ. ಈ ವಯಸ್ಸನ್ನ ಪರಿಗಣನೆಗೆ ತಗೊಳ್ಳೋದು, ಸಮಾಜದೊಳಗೊಂದು ದೊಡ್ಡ ಜಾಗದಾಗ ಅದಾರ ಅನ್ನೋದನ್ನ ಗಮನಿಸುವುದು, ಇದನ್ನೆಲ್ಲ ಕೋರ್ಟ್ ಬಿಟ್ಟು ಬಿಡ್ಬೇಕು. ಕಾನೂನಿನ ಎದುರಿಗೆ ಎಲ್ಲಾರು ಸಮಾನ ಅದಾರ. ಅವ್ರು ಯಡಿಯೂರಪ್ಪನೇ ಇರ್ಲಿ, ಇನ್ ಯಾವ್ದೋ ಮಂತ್ರಿನೇ ಇರ್ಲಿ, ಅವ್ರ ಮೇಲೆ ಇಂಥ ಒಂದು ಐತಿ, ಅದಕ್ಕೆ ಪೂರಕ ದಾಖಲೆ ಐತಿ ಅಂತಂದ್ರೆ ಮೊದಲು ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಂಡ್ರೆ ಉಳಿದ ಸಾಮಾನ್ಯ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಬರ್ತದೆ. ನಾನು ವಕೀಲರಾಗಿನೂ ನೋಡ್ತೀನಿ, ಇದನ್ನ ಸಾಮಾನ್ಯ ಜನ ಆಗಿನೂ ನೋಡ್ತೀನಿ, ಒಬ್ಬ ಹೆಣ್ಮಗಳಾಗಿನೂ ನೋಡ್ತೀನಿ. ಈ ತರದ ಕೃತ್ಯಗಳು, ಈ ತರದ ಲೀನಿಯನ್ಸ್ ಕೊಡೋದ್ರಿಂದ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ. ಕಾನೂನು ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಈ ಒಂದು ಪ್ರಕರಣ ಅದರ ತಾರ್ಕಿಕ ಅಂತ್ಯ ಮುಟ್ಟುವಂಗ ಅವ್ರು ಮಾಡ್ಬೇಕು, ಅಂದ್ರಷ್ಟೇ ಈಗಾಗಲೇ ಈ ತನಿಖೆಗೆ ಸಿಐಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಧ್ವನಿ ಸ್ಯಾಂಪಲ್ ಅನ್ನ ಚೆಕ್ ಮಾಡಿ, ಧ್ವನಿ ಸ್ಯಾಂಪಲ್ ಸಹ 2 ಮ್ಯಾಚ್ ಆಗಿದೆ ಅಂತ ಮಾಧ್ಯಮ ವರದಿಗಳು ಬಂದಿದೆ. ಅದರ ನಂತರ ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಸಿದ್ದಾರೆ. ಈಗ ನೆಕ್ಸ್ಟ್ ಈ ಪ್ರಕರಣದಲ್ಲಿ ಏನಾಗ್ಬೇಕು, ಮತ್ತೆ ಈ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ವೀಕ್ಷಕರ ಗಮನಕ್ಕೆ ತರೋದಾದ್ರೆ, ಈಗ ಚಾರ್ಜ್ ಶೀಟ್ ಅಂತ ಅನ್ನೋದೇನು ಫೈನಲ್ ರಿಪೋರ್ಟ್ ಅಂತ ಕರಿತೀವಿ. FIR ಆದಾಗ ಪ್ರಾಥಮಿಕವಾಗಿ ಒಂದ್ ಏನೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾವುದೇ FIR ಅಂತಂದ್ರೆ ಫಸ್ಟ್ ಏನಾಗಿದೆ ಅದನ್ನ ಬಂದ್ ಹೇಳೋದು, ಪೊಲೀಸರಿಗೆ ಹೇಳೋದಕ್ಕೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತಾರೆ. ಆ ಕಂಪ್ಲೇಂಟ್ ಅನ್ನು ತಗೊಂಡ ಮೇಲೆ ಪೊಲೀಸರು ಅದ್ ಎಲ್ಲಾ ರೀತಿಯ ತನಿಖೆ ಮಾಡಿ ಫೈನಲ್ ರಿಪೋರ್ಟ್ ಹಾಕ್ತಾರೆ. ಆ ಫೈನಲ್ ರಿಪೋರ್ಟಿಗೆ ಚಾರ್ಜ್ ಶೀಟ್ ಅಂತ ಕರಿತೀವಿ. ಚಾರ್ಜ್ ಶೀಟ್ ಹಾಕ್ಯಾರ ಅಂತಂದ್ರೆ ಇದರ ಅರ್ಥ ಏನು? ಸ್ಯಾಂಪಲ್ ಮ್ಯಾಚ್ ಆಗಿದೆ, ಯಡಿಯೂರಪ್ಪನವರೇ ಅದಿರೋದು, ಅದು ಸತ್ಯ ಅಂತ ಗೊತ್ತಾಯ್ತು ಅಂತ ಪೊಲೀಸರು ಹೇಳಿದ್ರು. ಈಗ ನೆಕ್ಸ್ಟ್ ಕೋರ್ಟಿನ ಜವಾಬ್ದಾರಿ ಏನು ಅಂತಂದ್ರೆ, ಇಲ್ಲಿ ಸಾಕ್ಷಿಗಳು ಯಾರು ಕೈ ತಪ್ಪಿ ಹೋಗ್ಲಾರ್ದಂಗೆ ನೋಡ್ಕೊಂಡು ಈ ಒಂದು ಪ್ರಕರಣ ದಂಡಿಗೆ ಮುಟ್ಟು ಹಂಗ ಮಾಡಿ ಅವರಿಗೆ ಶಿಕ್ಷೆ ಕೊಡೋದು, ಇದು ಕೋರ್ಟಿನ ಜವಾಬ್ದಾರಿ. ಇಲ್ಲಿ ಧ್ವನಿ ಸ್ಯಾಂಪಲ್ ಬಂದಾಗ ನಾನು ಇನ್ನೂ ಒಂದು ಪ್ರಕರಣ ನೆನಪು ಮಾಡ್ತೀನಿ. ರೀಸೆಂಟ್ ಆಗಿ ಪ್ರಜ್ವಲ್ ರೇವಣ್ಣಗೆ ಜೈಲಿಗೆ ಹಾಕಿದ್ರು. ಪ್ರಜ್ವಲ್ ರೇವಣ್ಣಗೆ ಜೈಲಿಗೆ ಹಾಕಿದಾಗ ಅಲ್ಲಿ ಕೋರ್ಟ್ ಪೊಲೀಸರಿಗೆ ಮತ್ತು ಪ್ರಾಸಿಕ್ಯೂಷನ್ಗೆ ಅಪ್ರಿಶಿಯೇಟ್ ಮಾಡ್ತು. ಯಾಕೆ ಅಪ್ರಿಶಿಯೇಟ್ ಮಾಡ್ತು ಅಂತಂದ್ರೆ ಅವ್ರು ಹೇಳಿದ್ರು, ಕೋರ್ಟ್ ಜಡ್ಜ್ ಹೇಳಿದ್ರು, ಇದರೊಳಗೆ ಈ ಪ್ರಕರಣದ ತನಿಖೆ ಮಾಡುವಲ್ಲಿ ಪೊಲೀಸರು ಬಹಳ ಶ್ರಮ ವಹಿಸ್ಯಾರ. ಅದೇ ರೀತಿ ಪ್ರಾಸಿಕ್ಯೂಷನ್ ಸಹಿತ ಸಂಶಯಾತೀತ ಆಗಿ ಎಲ್ಲಾನು ಇಲ್ಲಿ ನಮ್ಮ ಎದುರಿಗೆ ಪ್ರೂವ್ ಮಾಡ್ಯಾರ ಅಂತ. ಅಲ್ಲಿ FSL ರಿಪೋರ್ಟ್ ಅಂದ್ರೆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್, ಧ್ವನಿ ಸ್ಯಾಂಪಲ್ ಮತ್ತು ಈಗ ಸಾಕ್ಷಿಗಳನ್ನ ಕಂಡು ಹಿಡಿಯುವಲ್ಲಿ ನಮ್ಮ ಟೆಕ್ನಾಲಜಿ ಬಹಳ ಮುಂದೆ ಹೋಗ್ಯದ. ಇಡೀ ದೇಶದೊಳಗೆ ಅದ್ರೊಳಗೂ ಕರ್ನಾಟಕದ ಟೆಕ್ನಾಲಜಿ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ಯದ. ಆ ಎಲ್ಲಾ ಟೆಕ್ನಾಲಜಿನೂ ಯೂಸ್ ಮಾಡಿದ್ರು ಪ್ರಜ್ವಲ್ ರೇವಣ್ಣನ ಒಳಗ್ ಕಳ್ಸಾಕೆ. ಅದ್ ಎಲ್ಲಾನು ಯೂಸ್ ಮಾಡಿದ್ದರಿಂದಲೇ ಅಲ್ಲಿ 2-3 ಸಾವಿರ ವಿಡಿಯೋ ಇದ್ರು ಅದ್ರೊಳಗ ಮುಖ ಬಹಳ ಕಡಿಮೆ ಇತ್ತು ಅವ್ರದ್ದು. ಅಲ್ಲಿ ಅವರು ವಿಕ್ಟಿಮ್ಸ್ ವಿಡಿಯೋ ಮಾಡಿದ್ರು, ತನ್ನ ಮುಖ ಕಡಿಮೆ ತೋರಿಸಿದ್ರು, ಕೆಲವೊಂದ್ರೊಳಗೆ ತೋರಿಸಿದ್ರು. ಆದ್ರೆ ಆ ಆರೋಪಿಯ ಆ ದೇಹದ ಭಾಗಗಳು ಅದ್ರೊಳಗಿದ್ದು, ಅವ್ರ ಮನೆ ಗೋಡೆಗಳು, ಅಲ್ಲಿರುವ ಬೇರೆ ಬೇರೆ ಸಾಮಾನು, ಧ್ವನಿ ಸ್ಯಾಂಪಲ್ ಎಲ್ಲಾನು ಬಿಯಾಂಡ್ ರೀಸನೇಬಲ್ ಡೌಟ್ ಪ್ರಾಸಿಕ್ಯೂಷನ್ ಮತ್ತು ಪೊಲೀಸರು ತನಿಖೆ ಮಾಡಿ ಎಲ್ಲಾ ತನಿಖೆ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ರು. ಮಾಡಿದ ಕೂಡ್ಲೇನೆ ನಮಗೆ ಕೋರ್ಟಿಗೆ ಏನಾಯ್ತು, ಅವ್ರನ್ನ ಜೈಲಿಗೆ ಕಳ್ಸಕ್ ಸಾಧ್ಯ ಆಯ್ತು, ಜೀವಾವಧಿ ಶಿಕ್ಷೆ ಕೊಡಕ್ಕೂ ಸಾಧ್ಯ ಆಯ್ತು. ಇನ್ನು 3 ಪ್ರಕರಣ ಬಾಕಿ ಐತಿ, ಅದೇನಾಗತ್ತೋ ಆಗ್ತದೆ. ಸಿಮಿಲರ್ಲಿ ಇದ್ರೊಳಗೂ ಪೊಲೀಸರು ಆಕ್ಟ್ ಮಾಡಿದರೆ, ಇದ್ರೊಳಗೂ ಅವರು ತನಿಖೆಯನ್ನ ಕರೆಕ್ಟ್ ಆಗಿ ಮಾಡಿ ಎಲ್ಲಾ ರಿಪೋರ್ಟ್ಸ್ ಅನ್ನ ಕರೆಕ್ಟ್ ಆಗಿ ಕೊಟ್ರೆ ಇದ್ರೊಳಗೂ ಶಿಕ್ಷೆ ಆಗ್ತದೆ. ಆದ್ರೆ ಜನರಿಗೆ ಕೆಲವೊಂದು ಡೌಟ್ ಇರ್ತದೆ. ಒಬ್ಬ ಪ್ರಭಾವಿ ನಾಯಕ, ಒಂದು ದೊಡ್ಡ ಪಕ್ಷದ ನಾಯಕ, ಒಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಅಲ್ಲಿ ಪ್ರಜ್ವಲ್ ಏನೋ ಬರೇ ಒಬ್ರು MP ಇದ್ರು. ಆದ್ರೆ ಒಂದ್ ವಿಚಾರ ಮಾಡ್ರಿ, MP ಇದ್ರು, ಅವರು ಮಾಜಿ ಮುಖ್ಯಮಂತ್ರಿ ಒಬ್ಬರ ಅಣ್ಣನ ಮಗ, ಇನ್ನೊಬ್ಬ ಮಂತ್ರಿಯ ಮಗ, ತಾಯಿನೂ MLA, ಚಿಕ್ಕಮ್ಮನೂ MLA, ಅಂತ ಒಂದು ಫ್ಯಾಮಿಲಿ. ಎಲ್ಲಾರನು ಬಿಡ್ರಿ, ಅವ್ರ ಅಜ್ಜ ಒಂದು ದೇಶದ ಪ್ರಧಾನಿ ಆಗಿದ್ದವರು, ನಮ್ಮ ದೇಶದ ಪ್ರಧಾನಿ ಆಗಿದ್ದವರು. ಅಂತ ಫ್ಯಾಮಿಲಿಯವರೇ ಒಬ್ರು ಜೈಲಿಗೆ ಹೋದ್ರು ಅಂತಂದ್ರೆ ಜನರಿಗೆ ಏನೋ ಇತ್ತೀಚೆಗೆ ಸ್ವಲ್ಪ ಕಾನೂನಿನ ಮೇಲೆ ನಂಬಿಕೆ ಬರಾಕತ್ತದೆ. ಈ ಪ್ರಕರಣನು ಯಾವ ರೀತಿ ನೋಡ್ಕೊಂಡು ಹೋಗ್ತಾರೆ ಅದು ನೋಡಿದ ಮೇಲೆ ಮುಂದೆ ಏನಾಗ್ತದಂತ ನೋಡೋಣ, ಅಂತ ಕಾಯ್ದು ನೋಡೋಣ.
ಓಕೆ ಮೇಡಮ್. ಇನ್ನೊಂದಂತಂದ್ರೆ ನ್ಯಾಯಮೂರ್ತಿಯೊಬ್ರು ಯಡಿಯೂರಪ್ಪನ ವಿಚಾರವನ್ನ ತನಿಖೆಗೆ ಮಾಡ್ತಾ ಇರುವಾಗ ಅಥವಾ ಅದ್ರ ಬಗ್ಗೆ ಡಿಸ್ಕಷನ್ ಟ್ರಯಲ್ ಅಲ್ಲಿ ಇದ್ದಾಗ ಯಡಿಯೂರಪ್ಪನವರು ಯಾರೋ ಒಬ್ಬ ಯಂಕ ನಾಣಿ ಸೀನನಂತೆ ಅಲ್ಲ ಅಂತ ಒಂದು ಮಾತನ್ನ ಬಳಸ್ತಾರೆ. ಈ ಪದ ಏನನ್ನ ಸೂಚಿಸತ್ತೆ? ಅಂದ್ರೆ ಒಬ್ರಿಗೆ ಒಂದ್ ನ್ಯಾಯ, ಬಡವರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ, ಅಥವಾ ಪವರ್ ಇದ್ದವರಿಗೊಂದ್ ನ್ಯಾಯ, ಪವರ್ ಇಲ್ದೇ ಇದ್ದವರಿಗೊಂದ್ ನ್ಯಾಯ ಅಂತ ಅನ್ಸೋದು ಸಹಜ ಅಲ್ವಾ? ಸಹಜನೇ. ಯಾಕಂದ್ರೆ ಯಂಕ ನಾಣಿ ಸೀನಾ ಅವ್ರ ಮನುಷ್ಯರಲ್ಲನ, ಅವ್ರಿಗೂ ಇದೇ ದೇಶದ ಕಾನೂನು ಅಪ್ಲೈ ಆಗ್ತದಲ್ಲ. ಅವ್ನು ಯಾವೇ ಇರ್ಲಿ, ಆ ಮನುಷ್ಯಗೂ ಇದೇ ಕಾನೂನು, ಯಡಿಯೂರಪ್ಪ ಅವ್ರಿಗೂ ಇದೇ ಕಾನೂನು. ಹಂಗಿದ್ದಾಗ ಅವ್ನ್ ಯಾರೋ ಯಂಕ ನಾಣಿ ಸೀನಾ ಅಲ್ಲ ಅಂತ ಅನ್ನೋದು ಇದು ಬೇರೆ ಏನು ತೋರಿಸೋದಿಲ್ಲ. ಆ ಯಾವ ಜಡ್ಜ್ ಇದನ್ ಮಾತು ಹೇಳಿದ್ರಲ್ಲ ಅವ್ರ ಮನಸ್ಸಿನ ಒಳಗೆ ಸಾಮಾನ್ಯ ಜನರ ಬಗ್ಗೆ ಇರುವಂತಹ ಒಂದು ಕೀಳು ಭಾವನೆಯನ್ನ ತೋರಿಸ್ತದೆ. ಅವ್ರ ಪ್ರಕಾರ ಸಾಮಾನ್ಯ ಜನ ಎದುರಿಗೆ ಬಂದ್ ನಿಂತ್ರೆ ಅವ್ರನ್ನ ಆರಾಮಾಗಿ ಜೈಲಿಗೆ ಕಳಿಸಬಹುದು. ಯಡಿಯೂರಪ್ಪನವ್ರು ಬಂದ್ರೆ ಅವ್ರಿಗೆ ನಾವು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ, ಅವ್ರಿಗೆ ಸ್ಪೆಷಲ್ ಆಗಿ ನಾವು ಟ್ರೀಟ್ ಮಾಡ್ಬೇಕಾಗ್ತದೆ ಅಂತ ಅನ್ನುವಂತ ಮನೋಭಾವ ಆ ಜಡ್ಜ್ ಅವ್ರ ಒಳಗಿರುವುದನ್ನ ನಾವ್ ಇದನ್ನ ಕಾಣಿಸ್ತದೆ. ಇಂಥ ಇದ್ರ ಒಂದ್ರೊಳಗೆ ಅಲ್ಲ, ಎಷ್ಟೋ ಜನ ಜಡ್ಜ್ಗಳು ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವುದೇ ಜಡ್ಜ್ ಆಗ್ಲಿ, ಯಾವುದೇ ಸೀನಿಯರ್ ಪೊಲೀಸ್ ಆಫೀಸರ್ ಆಗ್ಲಿ, ಇವರು ಈ ಸಮಾಜದ ಪ್ರಾಡಕ್ಟೇ. ಇವ್ರು ಈ ಸಮಾಜದೊಳಗ ಎಂಥ ಫ್ಯಾಮಿಲಿ ಒಳಗ್ ಬೆಳೆದ್ ಬಂದಾರ, ಆ ಫ್ಯಾಮಿಲಿ ಒಳಗ ಬರೇ ಗಂಡಸಂದ್ರೆ ಗ್ರೇಟು ಅಥವಾ ಹೆಣ್ಮಕ್ಳಂದ್ರೆ ಕೀಳು ಹಂಗ ಟ್ರೀಟ್ ಮಾಡುವಂತ ಫ್ಯಾಮಿಲಿ ಒಳಗ್ ಕೆಲವೊಬ್ರು ಬೆಳೆದಿರ್ತಾರೆ. ಅವ್ರ ದೃಷ್ಟಿಯೊಳಗೆ ಕೋರ್ಟಿನ ಎದುರಿಗೆ ಯಾವುದೇ ಹೆಣ್ಮಗಳು ಬಂದ್ರು ಈಕಿಂದ ತಪ್ಪಿರಬಹುದು ಅಂತ ಅನಿಸ್ತದೆ. ಇವ್ರು ಬರೀ ನಾನ್ ಗಂಡಸರಿಗೆ ಹೇಳೋದಿಲ್ಲ, ಹೆಣ್ಮಕ್ಳು ಜಡ್ಜ್ಗೂ ಹೇಳ್ತೀನಿ, ಅವ್ರ ತಲೆಯೊಳಗೂ ಕೆಲವೊಮ್ಮೆ ಇರ್ತದೆ ಪ್ರತಿಯೊಬ್ಬ ಗಂಡಸು ಒಬ್ಬ ಅನ್ಯಾಯ ಮಾಡೋವನೇ ಅಂತ ಎಷ್ಟೋ ಜನರು ಹೆಣ್ಮಕ್ಳ ತಲೆಯೊಳಗೂ ಇರ್ತದೆ. ಆದಂಗೆ ಯಾರನ್ನು ಜನರಲೈಸ್ ಟ್ರೀಟ್ ಮಾಡಕ್ ಆಗಂಗಿಲ್ಲ, ಮಾಡಕ್ ಹೋಗ್ಬಾರ್ದು. ಪರ್ಟಿಕ್ಯುಲರ್ ಆಗಿ ಇದು ವಿಶೇಷ ಆಗಿ ಅನ್ವಯ ಆಗ್ತದೆ. ಯಾವುದೇ ಜಡ್ಜ್ ಇರ್ಲಿ, ಅವರು ಆ ಜಾಗಕ್ಕೆ ಕುಂತ ಮೇಲೆ ಅವರಲ್ಲಿ ನಮ್ಮ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಆ ಜಾಗಕ್ಕೆ ಕುಂತಿರ್ತಾರೆ. ಅವ್ರ ಎದುರಿಗೆ ಸಂವಿಧಾನ ಒಂದೇ ಶ್ರೇಷ್ಠ. ಸಂವಿಧಾನದ ಎದುರಿಗೆ, ನಮ್ಮ ದೇಶದ ಕಾನೂನಿನ ಎದುರಿಗೆ ಪ್ರತಿಯೊಬ್ಬ ನಾಗರಿಕರು ಸಮಾನರು. ಹಿಂಗಾಗಿ ಅವರು ಈ ತರದ ಈಸಿ ಪಾಸಿಂಗ್ ಕಮೆಂಟ್ಸ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ಜನರಿಗೆ, ಪ್ರತಿಯೊಬ್ಬ ಸಾಮಾನ್ಯ ಜನನೇ ಇರ್ಲಿ, ರಸ್ತೆ ಒಳಗೆ ಕಸ ಹೊಡೆಯುವ BBMP ವರ್ಕರು, ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರು, ನಮ್ಮ ದೇಶದ ಪ್ರಧಾನಮಂತ್ರಿ ಕಾನೂನಿನ ಎದುರಿಗೆ ಒಂದೇ, ಅವ್ರನ್ನ ಒಂದೇ ರೀತಿ ನೋಡ್ಬೇಕು. ಅದೇ ಕಾನೂನು ಹೇಳೋದು. ಪ್ರಭಾವಿ ವ್ಯಕ್ತಿಗಳು ಅಂತ ಬಂದಾಗ ಈಗ ದರ್ಶನ್ ಈಗ ಜೈಲಲ್ಲಿ ಇದ್ದಾರೆ ಕೊಲೆ ಕೇಸಲ್ಲಿ, ಅಂದ್ರೆ ತನಿಖೆಗಳು ಸರಿಯಾದ ಹಂತದಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಆದ್ರೆ ಯಡಿಯೂರಪ್ಪ ಅವರ ಕೇಸಲ್ಲಿ ಸರ್ಕಾರ ಯಾಕೆ ಒಂದು ಕಾಳಜಿಯನ್ನ ತೋರಿಸ್ತಾ ಇಲ್ಲ? ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆಯಾ ಅಂತ? ಬಹಳ ಆಸ್ಪೆಕ್ಟ್ ಅದ ಪವಿತ್ರ. ಇದ್ರೊಳಗೆ ಕೆಲವೊಂದು ನಮಗ್ ಗೊತ್ತಿದ್ದು ಕೆಲವೊಂದು ಗೊತ್ತಿದ್ದೂನು ನಾವು ಹೆಚ್ಚಿಗೆ ಯಾಕೆ ಹೇಳಕ್ ಆಗುದಿಲ್ಲ ಅಂತಂದ್ರೆ, ಈ ಕೇಂದ್ರ ಸರ್ಕಾರ ಬಿಜೆಪಿ ಇದ್ದದೆ, ಯಡಿಯೂರಪ್ಪನವರು ಬಿಜೆಪಿ ಏನಂತಾರೆ ಚೀಫ್ ಮಿನಿಸ್ಟರ್ ಇದ್ದವರು. ಇಲ್ಲಿ ಹಂಗಂದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಐತಲ್ಲ ಅಂತ ಕೇಳಬಹುದು. ಆದ್ರೆ ಕೆಲವೊಂದು ಏನದಾವಲ್ಲ, ನಮ್ಮ ದೇಶದ ಎಲ್ಲಾ ಅಂಗ ಸಂಸ್ಥೆಗಳು, CBI, ಇನ್ಕಮ್ ಟ್ಯಾಕ್ಸ್, ED ಇವ್ ಎಲ್ಲಾನು ಕಾಂಪ್ರಮೈಸ್ ಆಗ್ಬಿಟ್ಟಾವ್. ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಎಷ್ಟು ಸಲ ED ಬೈತು, ಎಷ್ಟು ಸಲ ಅವರಿಗೆ ವಾರ್ನಿಂಗ್ ಮಾಡಿದ್ರು, ನೀವು ಸರ್ಕಾರದ ಏಜೆಂಟ್ ತರ ಕೆಲಸ ಮಾಡೋದನ್ನ ಬಿಡ್ರಿ ಅಂತ ಹೇಳಿದ್ರು. ಈ ಎಲ್ಲಾ ಏಜೆನ್ಸಿಗಳು ಕೇಂದ್ರ ಸರ್ಕಾರದ ಡೈರೆಕ್ಟ್ ಕೆಳಗೆ ಕೆಲಸ ಮಾಡೋದ್ರಿಂದ, ಅವು ಅವ್ರ ಕಂಟ್ರೋಲ್ದಾಗ ಇರೋದ್ರಿಂದ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ತನ್ನದೇ ಬಿಜೆಪಿಯ ಒಬ್ಬ ಮಂತ್ರಿಯನ್ನ ಉಳಿಸ್ಕೊಳ್ಳೋ ಸಲುವಾಗಿ, ಬರೇ ಯಡಿಯೂರಪ್ಪನ ನೋಡಕ್ ಹೋಗ್ಬೇಡ್ರಿ ನೀವು, ಉನ್ನಾವ್ ಒಳಗ ಕುಲ್ದೀಪ್ ಸಿಂಗ್ ಸೆಂಗರ್ ಮೇಲೆ ಆಕ್ಷನ್ ತಗೊಳ್ಳಾರ್ದೆ ಎಷ್ಟು ದಿನ ಅವನಿಗೆ ಬಿಟ್ಟಿದ್ರು. ಅಲ್ಲಿನೂ ಅವನೊಂದ್ ಹುಡುಗಿನ ಬರೇ ರೇಪ್ ಮಾಡಿದ್ದಲ್ಲ, ಅವ್ರ ಸಂಬಂಧಿಕರು ಅವ್ರ ತಂದೆಯನ್ನ ಕಸ್ಟಡಿ ಒಳಗ್ ಕೊಲೆನೂ ಆಯ್ತು. ಆ ತರದ್ದು ಒಮ್ಮೆ MLA ಅವನ ಮೇಲೆ ಯಾವ ರೀತಿ ಉಳಿಸ್ಕೊಂಡು ಹೋದ್ರು. ಕಡೆಗೆ ಇಡೀ ದೇಶದೊಳಗೆ ಎಲ್ಲಾರು ವಿರೋಧ ನಿಂತ ಮೇಲೆ ಅಷ್ಟೇನೆ ಆಕ್ಷನ್ ಆಗಾಕತ್ತಾವು. ಈಗ ಜನಾನೇ ಬೀದಿಗೆ ಬೀಳ್ಬೇಕು, ಪ್ರತಿಯೊಂದ್ಸಲಾನು ಜನಾನೇ ಏನಾದ್ರೂ ಆಕ್ಷನ್ ತಗೋಬೇಕು ಅನ್ನುವಂಗಿದ್ರೆ ಈ ಎಲ್ಲಾರು ಪೊಲೀಸರು ಕುಂತಾರೆ ಯಾಕಲ್ಲಿ ಕೆಲಸ ಮಾಡಕ್ಕೆ? ಇವೆಲ್ಲಾ ಏಜೆನ್ಸಿಗಳು ಅದಾವೆ ಯಾಕಲ್ಲಿ? ಇವ್ರಿಗೆಲ್ಲ ನಾವು MLA MP ಎಲ್ಲಾ ಮಿನಿಸ್ಟರ್ ಮಾಡಿ ಕಳಿಸಿದ್ದು ಜನರ ರಕ್ಷಣೆ ಮಾಡ್ರಿ ಅಂತ ಕಳಿಸಿರ್ತೀವಲ್ಲ. ಇವ್ರು ಬಿಟ್ಟು ಜನರೆಲ್ಲಾರು ಸಾಮಾನ್ಯರು ಅವ್ರನ್ನ ಬಿಟ್ಟು ನನಗೆ ವಿಶೇಷ ಟ್ರೀಟ್ಮೆಂಟ್ ಕೊಡ್ರಿ, ನನಗ್ ರಕ್ಷಣೆ ಕೊಡ್ರಿ ಅಂತ ಇವ್ರು ಕೂತ್ರು ಅಂದ್ರೆ, ಇವ್ರು ಇಲ್ಲಿ ಹಳೆ ಕಾಲದ ಪಾಳೆಗಾರಿಕೆ ಇತ್ತಲ್ಲ, ಆ ತರದ ರಾಜಕೀಯ ಮಾಡಾಕತ್ತಾರ. ಇದನ್ನ ಮೊದಲು ಸರ್ಕಾರ ಸ್ಟಾಪ್ ಮಾಡ್ಬೇಕು. ಈ ಎಲ್ಲಾ ಕೋರ್ಟ್ಗಳು ಇದಕ್ಕೊಂದು ಕಂಟ್ರೋಲ್ ಮಾಡಕ್ ಶುರು ಮಾಡ್ಬೇಕು, ಜನರನ್ನ ಈಕ್ವಲ್ ಟ್ರೀಟ್ ಮಾಡಕ್ ಶುರು ಮಾಡ್ಬೇಕು.
ಓಕೆ. ಈಗ ಮತ್ತೊಂದಂತಂದ್ರೆ ಮಾಧ್ಯಮಗಳ ಆಂಗಲ್ ಅಲ್ಲಿ ನೋಡೋದಾದ್ರೆ, ಕೆಲ ಮಾಧ್ಯಮಗಳು ದರ್ಶನ್ ವಿಚಾರದಲ್ಲಿ ಯಾವ ಇಂಟ್ರೆಸ್ಟ್ ಅನ್ನ ತೋರಿಸಿತೋ, ಅಥವಾ ಈಗ ನವೆಂಬರ್ ಕ್ರಾಂತಿ ಅಂತ ಸಿಎಂ ಬದಲಾಗ್ತಾರಂತೆ, ಡಿಸಿಎಂ ಸಿಎಂ ಆಗ್ತಾರಂತೆ, ಈ ವಿಚಾರದಲ್ಲಿ ಯಾವ ಇಂಟ್ರೆಸ್ಟ್ ತೋರಿಸಿತೋ, ಅಥವಾ ಒಬ್ಬ ರಾಜಕಾರಣಿ ಹತ್ರ ಹೋಗಿ ಆ ರಾಜಕಾರಣಿ ಹಿಂಗಂದ್ರು ನೀವೇನ್ ಹೇಳ್ತೀರಿ ಅಂತ ಹೇಳೋದು, ಅಥವಾ ಇವ್ರು ಹೇಳಿದ್ದನ್ನ ಅವ್ರ ಹತ್ರ ತಗೊಂಡೋಗಿ ಅವ್ರಿಗೆ ಮತ್ತೆ ಮೈಕ್ ಇಟ್ಟು ಅವ್ರು ಹಿಂಗ್ ಹೇಳ್ತು ನೀವೇನ್ ಹೇಳ್ತೀರಿ ಅಂತ ಇದನ್ನ ಕೇಳೋ ಬದಲು, ಯಾಕೆ ಯಾರು ಪೋಕ್ಸೋ ವಿಚಾರವಾಗಿ ಅಥವಾ ಯಡಿಯೂರಪ್ಪನವರ ವಿಚಾರವಾಗಿ ಅವರ ಮಕ್ಕಳ ಹತ್ರ ಹೋಗ್ಕೊಂಡು ನಿಮ್ಮ ಅಪ್ಪನ ವಿರುದ್ಧ ಈ ರೀತಿ ಒಂದು ಆರೋಪ ಬಂದಿದೆ, ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಆನ್ಸರ್ ಬಹಳ ಈಸಿ ಅದ. ಎವ್ರಿ ಮೀಡಿಯಾ ಹೌಸ್, ಆಲ್ಮೋಸ್ಟ್ ಎವ್ರಿ, ನನ್ ಎಲ್ಲಾರು 100% ಅಂತ ಹೇಳಂಗಿಲ್ಲ, ಆಲ್ಮೋಸ್ಟ್ ಎಲ್ಲಾ ಮೀಡಿಯಾ ಹೌಸ್ಗಳ ಓನರ್ಗಳು ಕೇಂದ್ರ ಸರ್ಕಾರದ ಕಂಟ್ರೋಲ್ದಾಗ ಅದಾರ. ನೀವಂತೂ ನ್ಯಾಷನಲ್ ಮೀಡಿಯಾದಾಗ ನೋಡಿರ್ತೀರಿ, ಇಡೀ ದೇಶ ಹೊತ್ತಿ ಉರಿಲಕತ್ತದ. ಮಣಿಪುರದಾಗ 100 ಯಾಕೆ 1000 ಮಂದಿ ಸತ್ರು, ಅದು ಮೇನ್ ಟಿವಿ ಒಳಗ್ ಒಂದ್ ಕಡೆನೂ ತೋರಿಸ್ಲಿಲ್ಲ. ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಎಲ್ಲ ಅಲ್ಲೇನೋ ಶುರು ಮಾಡಿದ್ರು, ಆದ್ರೆ ಮುಂಜಾನೆಯಿಂದ ರಾತ್ರಿ ತನ ಮೋದಿ ಅವರು ಎಷ್ಟು ಸಲ ಡ್ರೆಸ್ ಚೇಂಜ್ ಮಾಡ್ತಾರೆ, ಯಾವ ರೀತಿ ಮೆರೆದ್ರು, ವಿದೇಶಕ್ಕೆ ಹೋಗಿ ಯಾವ ರೀತಿಯಲ್ಲಿ ನಮ್ ದೇಶದ ಮರ್ಯಾದೆ ಎಲ್ಲ ಇದನ್ನ ಮಾಡಿದ್ರು, ದೊಡ್ಡದ್ ಮಾಡಿದ್ರು ಅಂತ ಅದನ್ನ ಹೇಳೋದ್ರಾಗೆ ಬಿಸಿ ಅದಾರ ಹೊರತು ರಿಯಲ್ ಇಶ್ಯೂಗಳು ನಮ್ಮ ದೇಶದೊಳಗ ಆಗಾಕತ್ತಂತದ್ದು ಯಾರಿಗೂ ಗೊತ್ತಾಗಕತ್ತಿಲ್ಲ. ಇಲ್ಲಿ ಬಿಹಾರದೊಳಗಾಗ್ಲಿ ಮೊನ್ನೆನೆ ಇಲೆಕ್ಷನ್ ಮುಗೀತು, ಯಾವ ರೀತಿಯಲ್ಲಿ ಅಕ್ರಮಗಳು ಆಯ್ತು ಅನ್ನೋದು ಯೂಟ್ಯೂಬ್ ಚಾನಲ್ ನೋಡೋರಿಗೆ ಎಲ್ಲರಿಗೂ ಗೊತ್ತಾಯ್ತು. ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರಾಕತ್ತಾವು, ಜನಾನೇ ಹೇಳಾಕತ್ತಾರ ನಾವ್ ಇವ್ರಿಗೆ ವೋಟ್ ಹಾಕಿಲ್ಲ ಅಂತ, ಆದ್ರ ಆ ವ್ಯಕ್ತಿಯಲ್ಲಿ ಗೆದ್ದು ಬರಾಕತ್ತಾರ. ಜನ ಬಿಜೆಪಿಯ ಅಭ್ಯರ್ಥಿಗಳನ್ನ ನುಗ್ಸಿ ಅಲ್ಲಿಂದ ಜಾಗದಿಂದ ಓಡ್ಸಾಕತ್ತಾರ, ಆದ್ರ ಓಡಿ ಹೋದ ಅಭ್ಯರ್ಥಿ ಅಲ್ಲಿ ಗೆಲ್ಲಾಕತ್ತಾನ. ಇಲ್ಲಿ ಇಡೀ ದೇಶದೊಳಗ ವೋಟ್ ಚೋರಿ ಅನ್ನೋದು ನಡೆದದೆ, ಮತಗಳ್ಳತನ ಅನ್ನೋದು ನಡೆದದೆ, ಆದ್ರೆ ಒಂದೂ ಟಿವಿ ಚಾನೆಲ್ ಒಳಗೆ ಮತಗಳ್ಳತನ ಅನ್ನೋದು ಬಂದಿಲ್ಲ. ಇದೆಲ್ಲದಕ್ಕೂ ಕಾರಣ ಎಲ್ಲಾ ನ್ಯೂಸ್ ಚಾನೆಲ್ಗಳು ಮಾರಾಟ ಆಗ್ಯಾವು. ಈ ಎಲ್ಲಾ ಚಾನೆಲ್ಗಳಿಗೆ ಅವರು ತಮ್ಮನ್ನ ಯಾರು ಪೋಷಿಸ್ತಾರ, ತಮ್ಮನ್ನ ಯಾರು ಈ ಸದ್ಯಕ್ಕೆ ಅವ್ರಿಗೆ ಏನೋ ಕೊಟ್ಟು ಸಾಕಾಕತ್ತಾರ, ಅವ್ರ ನ್ಯೂಸ್ಗಳನ್ನ ಹೇಳ್ಕೊತವ್ರು ಕುಂತಾರ. ಹಿಂಗಿದ್ದಾಗ ಜನ ಅಲ್ಟರ್ನೇಟ್ ಮೀಡಿಯಾ ಕಡೆ ಹೋಗಿ ನಿಜ ಏನದ ಅನ್ನೋದನ್ನ ನಾವೇ ಬೆನ್ನತ್ತಿ ಕಂಡು ಹಿಡಿಯುವಂತ ಪರಿಸ್ಥಿತಿ ಬಂದದ. ಈ ಪರಿಸ್ಥಿತಿ, ಈ ರೀತಿಯ ಮೀಡಿಯಾ ಪರಿಸ್ಥಿತಿ ಇದು ಮೊದಲು ಬೇರೆ ಬೇರೆ ದೇಶದೊಳಗ ಆಗಿತ್ತು. ನಾಜಿ ಟೈಮ್ನೊಳಗೆ ಹಿಟ್ಲರ್ನು ಇದೇ ಮಾಡಿದ್ದ, ಇದೇ ತರದ್ದು ಪರಿಸ್ಥಿತಿ ನಮ್ಮ ದೇಶದೊಳಗೂ ಬಂದದ. ಪ್ರಜಾಪ್ರಭುತ್ವ ಬಹಳ ದೊಡ್ಡ ಆತಂಕದೊಳಗದ, ಸಂಕಟದೊಳಗದ. ಇದನ್ನ ಉಳಿಸೋ ಜವಾಬ್ದಾರಿ ಎಲ್ಲ ನಮ್ಮ ಮೇಲದ. ಇದನ್ನ ನಾವು ಬಹಳ ಎಚ್ಚೆತ್ತು ನೋಡ್ಬೇಕು. ಯಾರೋ ಒಬ್ರು ಏನೋ ಒಂದು ಫಾರ್ವರ್ಡ್ ಮಾಡಿದ್ರು ವಾಟ್ಸ್ಆಪ್ನಾಗ ಅಂದ್ಕೂಳೆ ಜನ ನಂಬಿ ಅದನ್ನ ಇದನ್ ಮಾಡಬಾರ್ದು. ನಿಮ್ ಕೈಯೊಳಗೆ ಸ್ಮಾರ್ಟ್ ಫೋನ್ ಅದ, ದಯವಿಟ್ಟು ಒಂದು ಇದು ನಿಜಾನೋ ಸುಳ್ಳು ಅಂತ ನೀವು ಟೈಪ್ ಮಾಡಿದ್ರೆ ಅಲ್ಲಿ 10 ನ್ಯೂಸ್ ಬರ್ತಾವ, ಒಂದ್ 2 ಓದ್ರಿ, ಅಷ್ಟಾದ್ರೂ ಟೈಮ್ ಸ್ಪೆಂಡ್ ಮಾಡ್ರಿ ನಿಜ ತಿಳ್ಕೊಳ್ಳಾಕೆ. ಯಾಕೆ ಕಣ್ಣು ಮುಚ್ಚಿ ನಂಬ್ತೀರಿ? ಇದೇ ಮೀಡಿಯಾಗಳು ನವೆಂಬರ್ ಕ್ರಾಂತಿ ಅವರಿಗೆ ಸರ್ಕಾರ ಅಸ್ಥಿರ ಆಗಕತ್ತದ. ಯಾಕಂದ್ರೆ ಕೇಂದ್ರ ಸರ್ಕಾರ ಬೇರೆ ಪಾರ್ಟಿದು, ರಾಜ್ಯ ಸರ್ಕಾರ ಬೇರೆ ಪಾರ್ಟಿದು. ಇವರಿಗೆ ಈ ಸುದ್ದಿ ಮಾಡೋದ್ರಿಂದ ಕೇಂದ್ರ ಸರ್ಕಾರದಿಂದ ಶಬಾಷ್ಗಿರಿ ಸಿಗ್ತದ, ಅದಕ್ಕೆ ಅದನ್ನ ಮಾಡ್ತಾರೆ. ನಿಜವಾದ ಸಮಸ್ಯೆಗಳು ನಮ್ಮ ರಾಜ್ಯದಾಗೆ ಬೇಕಷ್ಟ ಅದಾವು. ರೈತರು ಇಷ್ಟು ದಿವಸದಿಂದ ಅಲ್ಲಿ ಧರಣಿ ಕುಂತಿದ್ರು, ಎಷ್ಟು ಮೀಡಿಯಾಗಳು ಕವರ್ ಮಾಡಿದ್ವು ಅದನ್ನ? ಏನು ಇಲ್ಲ. ಇಲ್ಲಿ ಜಾತಿಗೆ ಸಮೀಕ್ಷೆದ ಬಗ್ಗೆ ತಪ್ಪು ಕಲ್ಪನೆ ಕೊಡುವ ಕೆಲಸನೇ ಕಂಟಿನ್ಯೂಸ್ ಆಗಿ ಮಾಡಿದ್ರು ಹೊರತು ಅದರಿಂದ ಆಗುವ ಲಾಭ ಏನು ಅನ್ನೋದನ್ನ ಜನರಿಗೆ ಯಾರು ತಿಳಿಸಿ ಹೇಳಿಲ್ಲ. ಇದು ಯಾರು ತಮ್ಮ ಲಾಭಕ್ಕಾಗಿ ಮಾಡೋದಲ್ಲ. ಜಾತಿಯ ಸಮೀಕ್ಷೆ ಮಾಡ್ಬೇಕು ಅನ್ನೋದನ್ನ ನಮ್ಮ ಕಾನೂನೇ ಹೇಳ್ತದೆ. 10 ವರ್ಷಕ್ಕೊಮ್ಮೆ ಕಂಪಲ್ಸರಿ ಮಾಡ್ಬೇಕು. ಅಂದ್ರೆ ಯಾವ ಜಾತಿಯವ್ರ ಮೇಲ್ ಬಂದ್ರು, ಯಾವ ಜಾತಿಯವ್ರ ಕೆಳಗ್ ಬಂದ್ರು, ಮೀಸಲಾತಿ ಲಾಭ ಎಲ್ಲರಿಗೂ ಸರಿಯಾಗಿ ಸಿಗ್ತದೋ ಇಲ್ಲೋ, ಸಿಕ್ಕವ್ರು ಎಷ್ಟು ಮೇಲ್ ಬಂದ್ರು, ಸಿಗ್ಲಾರ್ದವ್ರಿಗೆ ಇನ್ನೂ ಎಷ್ಟು ಕೊಡ್ಬೇಕು, ಇದನ್ನ ಸರ್ಕಾರ ಹೆಂಗ್ ಮಾತಾಡ್ಬೇಕು, ಹೆಂಗ್ ಕಂಡುಹಿಡಿಬೇಕು? ಸಮೀಕ್ಷೆ ಆದರನ್ನೇ ಮಾಡಬಹುದಲ್ಲ. ಅದನ್ನ ಮಾಡಾಕೆ ತಪ್ಪು ದಾರಿಗೆ ಹೇಳಿದ್ರು. ಇದೆಲ್ಲಾ ಕೆಲ್ಸಾನ, ಕೆಟ್ಟ ಕೆಲ್ಸಾನ ಸದ್ಯಕ್ಕೆ ಮೀಡಿಯಾ ಮಾಡಾಕತ್ತದ. ಈ ಮೀಡಿಯಾನ ಸ್ವಲ್ಪ ನಾವು ಬಯಲ್ ಮಾಡಿ ಸರಿಯಾಗಿ ಏನ್ ನ್ಯೂಸ್ ಅದ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇಂಥ ಒಂದು ಮೀಡಿಯಾದಿಂದ ಲಾಭ ಏನಿಲ್ಲ. ನಾವು ಸರಿಯಾಗಿ ಸ್ವಲ್ಪ ಓದೋದು ಬರೆಯೋದನ್ನ ಮಾಡೋಣಂತೆ, ನೋಡೋಣ ಏನಾಗ್ತದೆ ನಿಜ. ಮೇಡಮ್, ಈಗಾಗಲೇ ಕೊನೆಯದಾಗಿ ನ್ಯಾಯಾಲಯ ಯಡಿಯೂರಪ್ಪನವರಿಗೆ ಖುದ್ದಾಗಿ ಹಾಜರಾಗುವಂತೆ ಹೇಳಿದೆ, ಸಮನ್ಸ್ ಅನ್ನು ಜಾರಿ ಮಾಡಿದೆ, ಡಿಸೆಂಬರ್ 2ಕ್ಕೆ ಬರಲೇಬೇಕು ಅಂತ ಆರ್ಡರ್ ಕೂಡ ಕೊಟ್ಟಾಗಿದೆ. ಈಗ ಯಡಿಯೂರಪ್ಪನವರು ಬಂಧನ ಆಗುವಂತ ಸಾಧ್ಯತೆಗಳು ಇದೆಯಾ? ಮುಂದೆ ಏನಾಗಬಹುದು? ಇದು ಸಮನ್ಸ್ ಅಂತ ಇರೋದ್ರಿಂದ ಫಸ್ಟ್ ಕೋರ್ಟ್ ಎದುರಿಗೆ ವಿಚಾರಣೆಗೆ ಹಾಜರಾಗಬೇಕು. ಆ ನಂತರ ಅಲ್ಲಿ ಅವರು ಮೋಸ್ಟ್ಲಿ ಮತ್ತೆ ಬೇಲಿಗೆ ಅದಕ್ಕೆ ಏನೋ ಪ್ರಯತ್ನ ಮಾಡ್ತಾರೆ. ಚಾರ್ಜ್ ಶೀಟ್ ಆಗಿದೆ ಈಗ. ಆ ಬೇಲು ಎಕ್ಸೆಪ್ಟ್ ಆಗ್ತದೋ ರಿಜೆಕ್ಟ್ ಆಗ್ತದೋ ಹೈಕೋರ್ಟಿನ ಜಡ್ಜು ಅದನ್ನ ಯಾವ ರೀತಿ ನೋಡ್ತಾರೆ ಅದ್ರ ಮೇಲೆ ಮುಂದಿನ ತನಿಖೆ ನಿಂತದೆ. ಈಗ ಇಷ್ಟು ಈಸಿಯಾಗಿ ಅವ್ರು ಹೋಗಿ ಇದನ್ನ ಮಾಡ್ತಾರ? ಕಾನೂನು ಅಥವಾ ಜಡ್ಜ್ ಆಗ್ಲಿ ಅಥವಾ ನ್ಯಾಯಾಲಯ ಆಗ್ಲಿ
ಇದನ್ನ ಇಷ್ಟು ಈಸಿಯಾಗಿ ಇಷ್ಟು ದಿವಸನೇ ಜನರು ಬೇಕಾದಷ್ಟು ಕ್ರಿಟಿಸೈಸ್ ಮಾಡ್ಯಾರ. ಪೊಲಿಟಿಷಿಯನ್ಸ್ ಬಹಳ ಲೀನಿಯನ್ಸ್ ಕೊಟ್ರು, ಬಹಳ ಹಗುರಾಗಿ ಟ್ರೀಟ್ ಮಾಡಿದ್ರು, ಅವ್ರನ್ನ ಬಹಳ ಈಸಿಯಾಗಿ ಹೋಗಾಕ್ ಬಿಟ್ರು ಅಂತ. ಇನ್ಮೇಲೇನು ಅದೇ ರೀತಿ ಮಾಡ್ತಾರ ಅಥವಾ ಸ್ಟ್ರಿಕ್ಟ್ ಆಗಿ ಇದು ಒಂದು ತನಿಖೆ ಒಂದು ಎಂಡ್ ಆಗ್ತದ ಅನ್ನೋದನ್ನ ಸ್ವಲ್ಪ ಕಾಯ್ದು ನೋಡ್ಬೇಕು ಅಂತ ಅನಿಸ್ತದೆ. ಓಕೆ ಮೇಡಮ್, ಇಷ್ಟೊತ್ತು ನಮ್ ಜೊತೆ ನಿಮ್ಮ ಅಮೂಲ್ಯವಾದಂತ ಸಮಯವನ್ನ ಕೊಟ್ಟಿದ್ದೀರಿ. ಯಡಿಯೂರಪ್ಪ ಪೋಕ್ಸೋ ಪ್ರಕರಣ ಬಗ್ಗೆ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಿ. ವೀಕ್ಷಕರಿಗೂ ಸಹ ಇದರಿಂದ ಮಾಹಿತಿಗಳ ರವಾನೆ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೇಡಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.